ನಮ್ ಸುದ್ದಿ 7 ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಜನವರಿ 30ರಂದು ಲಲಿತಾ ಕಲಾ ಆಡಿಟೋರಿಯಂನಲ್ಲಿ ಆಯೋಜಿಸಲಾದ ಕರುನಾಡ ನಿಧಿ ಕ್ಯಾಲೆಂಡರ್ ಅನ್ನು ಅದ್ದೂರಿಯಾಗಿ ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಲಕ್ಷ್ಮೀದೇವಿ ಸಮಾಜ ಸೇವಕರು ಹಾಗೂ ನ್ಯಾಷನಲ್ ಅವಾರ್ಡ್ ವಿನ್ನರ್ ಪುರಸ್ಕೃತರು ಶ್ರೀಮತಿ ಎನ್ಎಸ್ ಮಹಾಲಕ್ಷ್ಮಿ, ಸಹ ಸಂಪಾದಕರು ಕರುನಾಡ ನಿಧಿ ಹಾಗೂ ಸಮಾಜ ಸೇವಕರು ಡಾಕ್ಟರ್ ಅಂಬರೀಶ್ ಜಿ, ಧರ್ಮದರ್ಶಿಗಳು ಶ್ರೀ ದಾರಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ಗೌರವ ಪೋಷಕರು ಕರುನಾಡ ನಿಧಿ, ಶ್ರೀ ಮಾಚಿ ಕೃಷ್ಣ, ಪತ್ರಕರ್ತರು ಹಾಗೂ ಸಮಾಜ ಸೇವಕರು ಡಾಕ್ಟರ್ ಗೀತಾ ಎಚ್ ಕೈವಾರ, ಸ್ಥಾಪಕರು ಶ್ರೀ ಮುದ್ರಾ ಅಕಾಡೆಮಿ, ಚಲನಚಿತ್ರ ನಿರ್ದೇಶಕರು, ಖ್ಯಾತ ಗಾಯಕರು ಹಾಗೂ ನ್ಯಾಷನಲ್ ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ ವಿಜಯಕುಮಾರಿ, ಗೌರವ ಸಲಹೆಗಾರರು ಕರುನಾಡ ನಿಧಿ ಹಾಗೂ ಸಮಾಜ ಸೇವಕರು ಡಾಕ್ಟರ್ ಕೃಷ್ಣ ಟಿ, ಕಲಾವಿದರು, ಸಾಂಸ್ಕೃತಿಕ ರಾಯಭಾರಿ ಕರ್ನಾಟಕ ಶ್ರೀಮತಿ ರತ್ನಾ ವೆಂಕಟೇಶ್, ಸಮಾಜ ಸೇವಕರು ಶ್ರೀ ಮಂದಗೆರೆ ರಾಮ್ಕುಮಾರ್, ಮಾರ್ಗದರ್ಶಿಗಳು ಕರುನಾಡ ನಿಧಿ, ಶ್ರೀ ಕರ್ಣಾ ವಕೀಲರು, ಶ್ರೀಮತಿ ಗೀತಾ ಕಲ್ಕೆರೆ, ಲೇಖಕರು ಶ್ರೀ ಹರೀಶ್, ಉಪಸಂಪಾದಕರು ಕರುನಾಡ ನಿಧಿ, ಶ್ರೀ ರಂಗಸ್ವಾಮಿ ಹಾಗೂ ಹಲವು ಗಣ್ಯರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಅದು ಶ್ರೀರಕ್ಷೆ ಅಂತ ಆಗಿದೆಯಲ್ಲ, ಆ ಶ್ರೀರಕ್ಷೆ ಈ ಯುವಕ ಎಪ್ಮಾರಿಯಾಗಿ ಬೆಳಿಬೇಕು ಅಂತೇಳಿ ನನ್ನ ಶ್ರೀರಕ್ಷೆಯನ್ನು ಅವರಿಗೆ ದಾನ ಮಾಡಿ. ಯಾಕೆಂದ್ರೆ ನಮ್ಮ ಅಮ್ಮಗಳು ಹೇಳವ್ರೆ, ಮಾಚಿಯವ್ರೆ, ಅವರೆಲ್ಲ ನನ್ನ ಹೆಸರು ಕರೀತಾರೆ, ಮಾಚಿಯವ್ರೆ ಹಣ್ಣಿನ ಬುಟ್ಟಿ ಕೊಟ್ಟರು ಮಾತ್ರ ತಗೊಂಬನ್ನಿ, ಈ ಶಾಲು ಪಾಲು ಎಲ್ಲ ತರಬೇಡಿ, ಯಾಕೆಂದ್ರೆ ಅವ್ರ ಮಮ್ಮಿ ಅವ್ರ ಕೈ ದೋಸು ಅಂತಾರೆ ಅಂತ ಹೇಳಿದ್ರಿಂದ ಚೆನ್ನಾಗಿರ್ಲಿ, ಭಗವಂತ ಚೆನ್ನಾಗಿ ಕಾಪಾಡಲಿ. ಬರ್ತೀನಿ, ನಮಸ್ಕಾರ. तू भवानी महाकाली, तू भवानी महाकाली, तू शिवानी मंगला, जगत जननी भवतारिणी मोहिनी, तू नवदुर्गा शारदा सरस्वती ज्ञान देवी वंदना, शारदा सरस्वती ज्ञान देवी वंदना, शांति सुख की हो विमला, शांति सुख की हो विमला, ज्ञान दातु हो सफला, जगत जननी भवतारिणी मोहिनी, तू नवदुर्गा लक्ष्मी धन की संपदा, पूरी करत कामना, ऋषि मुनि जन सकल प्रिया, ऋषि मुनि जन सकल प्रिया, कोमला तु चंचला, जगत जननी भवतारिणी मोहिनी, तु नवदुर्गा शारदा तु ज्ञानदा, लक्ष्मी धन की संपदा, काली दुर्गा शक्ति माँ, काली दुर्गा शक्ति माँ, काली दुर्गा शक्ति माँ, जय काली दुर्गा शक्ति माँ, काली दुर्गा शक्ति माँ, कोटि है तुझे प्रणाम, जगत जननी भवतारिणी मोहिनी।
ವೇದಿಕೆ ಮುಂದೆ ಕುಳಿತಿರುವ ವಿದ್ವಾಂಸರು, ಸಂಗೀತಗಾರರು, ಗಾಯಕರು, ಕವಿಗಳು, ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಬಹುಶಃ ಕೋಲಾರದಿಂದ ಕಾರವಾರದವರೆಗೆ ನಾನು 100 ಸಮಾರಂಭಗಳ ಕಾರಣ ಇದರಿಂದ ಒಂದು ಶ್ರಮ ಇದೆ. ಇದರಿಂದ ಶ್ರದ್ಧಾಹಿ ಪರಮೋಗತಿಗೆ ಅಂತ ಯಾವ ಶ್ರದ್ಧೆಯಿಂದ ತನ್ನ ಕಾಯಕವನ್ನು ಸಂಪೂರ್ಣ ಆತ್ಮಚಿಂತನೆಯಿಂದ ಮಾಡ್ತಾರೆ ಅದಕ್ಕೆ ಈ ಕ್ಯಾಲೆಂಡರ್ ಸಾಕ್ಷಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಹುಟ್ಟುತ್ತಾ ಸಾಪರಾಗಿ, ಬೆಳೀತಾ ಬ್ರಾಹ್ಮಣನಾಗಿ, ಜೀವನ ಅಳವಡಿಸಿಕೊಂಡು ಕ್ಷತ್ರಿಯನಾಗಿ ಬದುಕ್ತಿರ್ತಕ್ಕಂಥ ಸಲ್ಮಾನು ಧೈರ್ಯ ಸಾಹಸೇ ಲಕ್ಷ್ಮಿ, ಧೈರ್ಯಂ ಸರ್ವೋತ್ತರ ಸಾಧನಂ, ಆ 2 ಗುಣಗಳನ್ನು ಈ ಯುವಕ ಪಾಲಿಸ್ಕೊಂಡು ಬರ್ತಿದ್ದಾನೆ. ಈತ ಮೊಟ್ಟ ಮೊದಲ ಪತ್ರಿಕೆ ಬರೆದಾಗ, ಸರ್ ನನಗೊಂದು ಲೇಖನ ಕೊಡಿ, ಏನು ಗುರುತಿಯ ಪರಿಚಯ ಲೇಖನ ಏನು ಕೊಡಲಿ ಅಂದ್ಬಿಟ್ಟು ನಾನು ಬಾಗಿ ಕೊಟ್ಟೆ. ಅದು ಎಷ್ಟು ಇದಾಗಿ ಬಂತು ಅಂತಂದರೆ, ಆ ರೀತಿ ಒಂದು ಹೃದಯ ಸಿಂಚನದಿಂದ ಅದು ಹೊರಗಡೆ ಬರಬೇಕಾಗುತ್ತೆ. ಮೇಲಾಗಿ ಆತ ಮಾಡೋದೆಲ್ಲ ಎಂತ, ಆತನ ಮೇಲ್ಪಟ್ಟವರ ಸ್ನೇಹ ಮಾಡ್ತಾರೆ. ಈ ಕೆಂಚನೂರು ಶಂಕರ ಇರ್ಬೋದು, ನಮ್ಮ ಮುಂಡರಾಜು ಇರ್ಬೋದು, ಇನ್ನು ಆ ಥರ ತಾನು ಚಿಕ್ಕ ವಯಸ್ಸಿನವನಾಗಿದ್ರು ಹಿರಿಯರ ಅನುಭವಿಗಳ ಅವರಿಗೆ ಮಾಡಿ ದಾಸನಾಗಿ ಅವರಿಂದ ಸೇವೆಯನ್ನು ಪಡೆದು ಈ ಮಟ್ಟಕ್ಕೆ ಬೆಳಿತಾನೆ. ಅದರ ಬಗ್ಗೆ ಏನು ಅನುಮಾನವಿಲ್ಲ. ಒಂದು ಏನಂದರೆ, ಈ ಪತ್ರಿಕಾ ರಂಗ ಇದೆಯಲ್ಲ, ಇದು ಯಮನ ಪಾಶ ಇದ್ದಂಗೆ. ಯಾವ ಗಳಿಗೆನಲ್ಲಿ ಯಾವ ರೀತಿ ಎಲ್ಲಿ ಪಾಶ ಹಾಕುತ್ತೋ ಗೊತ್ತಾಗೋದಿಲ್ಲ. ನನ್ನ ಮೇಲೆ ಸುಮಾರು ಒಂದು 75 ಕೇಸ್ಗಳಾವೆ. ತಿಂಗಳಿಗೆ ಒಂದು 6 ದಿವಸ ನಾನು ಕೋರ್ಟ್ಗೆ ಹೋಗ್ಬಿಟ್ಟು ಬರ್ತೀನಿ. ಆ ಜಡ್ಜಿಗಳು ನಾನು ನೋಡಿಬಿಟ್ಟು ಅವ್ರ ಪೆನ್ನಿಂಗ್ ಇಟ್ಬಿಟ್ಟು ಹಿಂಗೆ ಅಂತಾರೆ, ನಿನ್ನ ಥರ ಏನಿಲ್ಲ ಹೋಗು. ಆ ಥರ ಇಟ್ಲ ಕಡೆ ಪ್ರಕಾಶಕರು, ಸಂಪಾದಕರು ತಪ್ಪಿಸ್ಕೋತಾರೆ, ಲೇಖಕರು ನಮ್ಮ ಹೆಸರನ್ನು ಹಾಕ್ಬಿಟ್ಟು ನಮ್ಗೆ ಹಿಡಿದು ಬಿಡ್ತಾರೆ. ಅದು ಸಾಕ್ಷಾತ್ಕಾರ ವಿಚಾರವನ್ನು ತಂದು ನಾವು ಬರೆದಿರ್ತೀವಿ, ಅದು ನಮ್ಮ ಹತ್ರ ಇರಲ್ಲ, ಪಬ್ಲಿಷರ್ ಹತ್ರ ಇರ್ತಾರೆ. ಆ ಪಬ್ಲಿಷರ್ ನಮ್ಮ ಕೈ ಸಿಗೋದಿಲ್ಲ ಅವತ್ತು. ಹಿಂಗೆ ತೆಗೆದು ಪೋಸ್ಟ್ಪೋನ್ ಹೀಗಾಗತ್ತೆ. ಆ ಸಾಹಸಕ್ಕೆ ಕೈ ಹಾಕಿರ್ತಕ್ಕಂಥ ಸಲ್ಮಾನು ಸಕ್ಸಸ್ ಆಗಲಿ. ಈ ಲೇಖನದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಇಡೀ ಆತಂಕಗಳು ಬಂದರೂ ಕೂಡ ಅರ್ಧ ರಾತ್ರಿಯಲ್ಲಿ ಬರಲಿ. ಆ ಸಲ್ಮಾನನ ಬಾಯಿಗೆ ಏನು ಬೇಕೋ ಸಂಪೂರ್ಣ ಸಹಕಾರವನ್ನು ನಾನು ನೀಡ್ತೀನಿ ಅಂತ ಈ ಮೂಲಕ ಹೇಳಿ, ನನಗೆ ಸಮಯ ಇಲ್ಲ, ನಾನು ಬರ್ತನೂ ಇರಲಿಲ್ಲ. ಯಾಕೆಂದರೆ ದೊಡ್ಡವರಿಗೆ ಅದು ಸಣ್ಣತನ ಕೆಲಸ ಮಾಡ್ತಾರೆ. ಆ ಸಣ್ಣತನವನ್ನು ಬಿಡಬೇಕು. ಹೌದು, ನೀವು ಬುದ್ಧಿವಂತರು ಒಪ್ಕೋತೀನಿ, ಅನುಭವಿಗಳು ಒಪ್ಕೋತೀನಿ. ಆದರೆ ನಿಮ್ಮ ಅನುಭವವನ್ನು ಹಂಚ್ಕೋಬೇಕೇ ಹೊರತು ಸಣ್ಣತನದಲ್ಲಿ ನಾನು ಫೋಟೋ ಇಲ್ಲ, ನಾನು ಬರಲ್ಲ, ಇನ್ವಿಟೇಷನ್ ನನ್ನ ಹೆಸರಿಲ್ಲ, ಬರಲ್ಲ, ಇದಕ್ಕಿಂತ ಸಣ್ಣತನ ನೀಚತನ ಬೇರೆ ಇಲ್ಲ. ದೊಡ್ಡವರಾಗಿರ್ಬೇಕೆ, ದಟ್ಟರಾಗಿ ಬಾಳಬಾರ್ದು. ಸಮಾಜಕ್ಕೆ ನೀವು ದೊಡ್ಡವರಾಗಿ ತೋರಿಸ್ಕೊಂಡ್ಬಿಟ್ಟಿದ್ದೀರಿ, ಅದನ್ನು ನನಗೆ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಇವತ್ತಿನ ದಿವಸ ಬಂದಗಳೇ, ಹುಡುಗ ಬೆಳೀತಿದ್ದಾನೆ, ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತೇಳಿ ಆ ರೀತಿಯಾಗಿದೆ ಬೆಳ್ಕೊಂಡು ಬರ್ತಿದ್ದಾನೆ. ನನಗನ್ಸುತ್ತೆ ಕರ್ನಾಟಕದಲ್ಲಿ ಆತ ಒಬ್ಬ ಉತ್ಕೃಷ್ಟ ವ್ಯಕ್ತಿಯಾಗಿ ಬೆಳಿತಾನೆ. ನಮ್ಮ ಕೃಷ್ಣ ಅವರು ಬಹುಶಃ ಅವರು ಮಾತಾಡ್ತಾ ಇದ್ದೀರಿ, ಕೇಳಿಸ್ಕೊತಾ ಇದ್ದೀರಿ ನೀವು. ಕಲ್ಲನ್ನು ಮುಂದೆ ಇಟ್ಬಿಟ್ಟು ಕಲಾವಿದನ ಮಾಡಿಬಿಡ್ತಾರೆ. ನಿಮಗೆ ಸಂಗೀತನೇ ಬೇಡ, ನಿಮ್ಮ ಕೈಲಿ ಆಡಿಸ್ಬಿಡ್ತಾರೆ. ಈಗ ನಾನು ಕಲಾಕ್ಷೇತ್ರದಲ್ಲಿ ಡ್ರಾಮಾ ಡೈರೆಕ್ಷನ್ ಮಾಡ್ತಾ ಇದ್ದೆ. ಆ ಮಾಡ್ತಾ ಇರ್ಬೇಕಾದ್ರೆ ಗುರುಗಳೇ ನನಗೊಂದು ಪಾತ್ರ, ಆ ಪಾತ್ರ ಮಾಡ್ತಾ ನಾನು ಪಕ್ಕಕ್ಕೆ ನಿಂತುಬಿಟ್ಟೆ. ಅಷ್ಟೊಂದು ಚತುರತೆ ಇರತಕ್ಕಂಥ ವ್ಯಕ್ತಿ. ಅದಕ್ಕೆ ಹೇಳ್ತಾರೆ, ಸಾಹಿತ್ಯ ಸಂಗೀತ ಕಲಾವಿಹಿನಗ ಸಾಕ್ಷಾತ್ ಪಶು ಪುಚ್ಚ ಮಿಷಾಣಮಿನಗ ತೃಣಂ ನಕಾದನಪಿ ಜೀವಮಾನ ತತ್ವಾಗದೇಯಂ ಪರಮ ಪಶು ನಮ್ಮಂತ. ಹಾಗಾಗಿ ಸಾಹಿತ್ಯ ಸಂಗೀತ ಕಲೆ ಎಲ್ಲವನ್ನ ಮೈಗೂಡಿಸ್ಕೊಂಡಿರ್ತಕ್ಕಂಥ ಕೃಷ್ಣ ಕರ್ನಾಟಕದ ಒಂದು ಆಸ್ತಿ, ತಿಳ್ಕೊಳ್ಳಿ. ಆತ ನಾನು ಹಾಡ್ತೀನಿ ಅನ್ನಲ್ಲ, ನೀವು ಬಂದು ಹಾಡಿ ಅಂತಾರೆ. ಆತನಿಗೆ ಹಾಡಕ್ಕೆ ಬರ್ದೇ ಇದ್ರು ಕೂಡ ಆತನ ಕೈಲಿ ಆಡಿಸ್ತಾರೆ. ಆತನಿಗೆ ನಟನೆ ಬರ್ದೇ ಇದ್ರು ಕೂಡ ಆತನ ಕೈ ನಟನೆ ಮಾಡಿಸ್ತಾರೆ. ಅವರು ಇವತ್ತಿನ ದಿವಸ ಈ ಸಮಾರಂಭಕ್ಕೆ ಬರ್ತಿದ್ದಕ್ಕೋಸ್ಕರ ನನಗೆ ಭಾಳ ಖುಷಿ ಆಯಿತು. ಆಮೇಲೆ ಈ ಸನ್ಮಾನದಂದು ಇವತ್ತು ನಾನು ಹೊಸ ವಿಚಾರ ತಿಳ್ಕೊಂಡಾಗಾಯಿತು. ಯಾಕೆಂದರೆ ಮುಂದೆ ನಾವು ಅದನ್ನು ಮಾಡಬೇಕು. ಯಾಕೆಂದರೆ ವಿಸಿಟಿಂಗ್ ಕಾರ್ಡ್ ಟೈಪಲ್ಲಿ ಅವ್ರದ್ದೇ ಫೋಟೋ, ಮ್ಯಾಚಿ ಕೃಷ್ಣ ನೀವಿವರು ಬರಬೇಕು. ನಾನು ಅಂದ್ಕೊಂಡೆ ನಾನು ಅಭಿನಯಿತೀನೇನೋ ಅಂತ ಅಲ್ಲಿ. ಆಮೇಲೆ ನಾನು ಪ್ರೆಸ್ಸಲ್ಲಿ ಬಂದ ಪಟ್ಟಿ ತೆಗೆಸ್ತಾ ಇದ್ರೆ ಎಲ್ರಿಗೂ ಇಂಡಿವಿಜುವಲ್ಲು ಆತ ಮಾಡಿದೆ ಕರೆಕ್ಟ್. ಯಾಕೆಂದರೆ ಪಟ್ಟಿ ಲೈನ ಹೆಸರು ಕೊಟ್ಬಿಟ್ರೆ ಇವರು ಬರ್ತಾರಾ, ಅವರು ಬರ್ತಾರಾ,
ಲಾಯರ್ ಬರ್ತಾರಾ? ಈ ಥರ ಆಗುತ್ತೆ. ಇದು ನಿನ್ನಿಂದ ಕಲಿತ ಒಂದು ಹೊಸ ಪಾಠಪ್ಪ. ಥ್ಯಾಂಕ್ ಯು ಸೊ ಮಚ್. ನಾವು ಕೂಡ ಮುಂದಿದ್ದಾರೆ ಕೂಡ ಆರಂಭ ಮಾಡ್ತೀವಿ. ಹಾಗೆ ಗೊತ್ತಿಲ್ಲದ ತಿಳ್ಕೋಬೇಕು, ಗೊತ್ತಿರೋದನ್ನು ಹೇಳಬೇಕು. ಹಾಗಾಗಿ ನಾನು ಮತ್ತೊಮ್ಮೆ ದೊಡ್ಡವರಲ್ಲಿ ಹೇಳ್ತೀನಿ, ಈ ಸಣ್ಣತನ ಬಿಡಿ. ಯಾರು ಬೆಳೆಸೋಕ್ಕಾಗೋದಿಲ್ಲ, ಗೊತ್ತೈತೆ? ಅವರ ಭಗವಂತ ಬ್ರಹ್ಮ ಬರೆದಿರ್ತಾನೆ ಅವ್ರ ಹೆಣ್ಣಲ್ಲಿ. ಹಂಗಾಗಿ ಅವ್ರು ಕರೆದಾಗ ಪ್ರೀತಿಯಿಂದ ಕರೆದ್ರು. ಈಗ ನೋಡಿ, ನಾನು ದೊಡ್ಡಬಳ್ಳಾಪುರಕ್ಕೆ ಹೋಗಿ ಅಲ್ಲಿಂದ ಒಂದು ಹಳ್ಳಿಗೆ ಹೋಗಬೇಕು. ನಾನು ಹೇಳಿದೆ ನೋಡಪ್ಪ, 4 ಗಂಟೆಗೆ ಬಂದಿದ್ದೆ. ಹಂಗಾಗಿ ಬೆಳೀರಿ, ಅವರು ಉಳಿಯಿರಿ. ಇಂತಹ ಧೀಮಂತ, ಶಕ್ತಿಶಾಲಿ, ಧೈರ್ಯಶಾಲಿ ಯುವಕರು ಇವತ್ತಿನ ದಿವಸ ನಮ್ಮ ಕನ್ನಡ ನಾಡಿಗೆ ಅವಶ್ಯಕತೆ ಇದೆ. ಅವ್ರಿಗೇನೇ ಸಪೋರ್ಟ್ ಬರಲಿ, ಅವ್ರಿಗೆ ಯಾವುದೇ ಲೇಖನ ಬರಲಿ, ಅವ್ರಿಗೇನೇ ಬರೀರಿ, ಅದಕ್ಕೆ ನಾನು ಹೊಣೆಗಾರನಾಗಿರ್ತೀನಿ. ಅವ್ರ ಪರವಾಗಿ ಬೇಕಾಗಿರಿ, ನ್ಯಾಯಾಲಯ ಇದೆ, ನಾನೇ ಬಂದು ವಾದ ಮಾಡ್ತೀನಿ ಸ್ವಾಮಿ ಅವ್ನು ಕಳ್ಳ ಅಂತ ಬರ್ದವನು ಸ್ವಾಮಿ, ಅದಕ್ಕೆ ಯೋಚನೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಬೇಕಾದ್ರೆ ಆ ನ್ಯಾಯಾಧೀಶರಿಗೆ ನಾನು ಮಾಡ್ತೀನಿ. ಧೈರ್ಯವಾಗಿ ಮುಂದುವರಿ. ನಮ್ದೇನೇ ಸಪೋರ್ಟ್ ಇದೆ, ಅರ್ಧ ರಾತ್ರಿ ಬಾಗಿಲು ತಟ್ಟು ನಾನು ಎದ್ದು ಬರ್ತೀನಿ ಅಂತ ಹೇಳಿ, ಆಮೇಲೆ ಒಂದು ನಮ್ಮ ಕಾರ್ಯಕ್ರಮ ನಿರೂಪಕರು ಒಳ್ಳೆ ಸಾಹಿತ್ಯಾತ್ಮಕವಾದ ವಿಚಾರವನ್ನು ತಿಳ್ಕೊಂಡಿದ್ದಾರೆ. ಅವರಿಗೆ ಸಂಸ್ಕೃತವೂ ಗೊತ್ತು, ಕನ್ನಡವೂ ಗೊತ್ತು. ಕನ್ನಡದ ಸರಳತೆಯನ್ನು ಯಾವ ರೀತಿ ಪೂಣಿಸಿ ಮಾಲೆಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರ ಗೊತ್ತು. ಭಾಳ ಅದ್ಭುತವಾಗಿ ಮಾಡ್ತಿದ್ದೀರಿ ಸರ್, ಖಂಡಿತವಾಗಿ ಧನ್ಯವಾದಗಳು. ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವನೆಂದೆನಿಸಯ್ಯ, ಇವನಮ್ಮನೆಂದೆನಿಸಯ್ಯ, ಕೂಡಲ ಸಂಗಮ ದೇವ. ಕನ್ನಡ ನಿಧಿ ಪತ್ರಿಕೆಯ ಒಂದು ಕ್ಯಾಲೆಂಡರ್ ಬಿಡುಗಡೆಗೆ ನಮ್ಮನ್ನು ಗಣ್ಯ ವ್ಯಕ್ತಿಗಳಾಗಿ ಕರೆದಿರ್ತಕ್ಕಂತಹ ಸನ್ಮಾನ್ ಅವರಿಗೆ ಮೊದಲಿಗೆ ನನ್ನ ನಮಸ್ಕಾರವನ್ನು ತಿಳಿಸ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಇವತ್ತು ಮಾತಾಡೋದಕ್ಕೆ ಅಷ್ಟೊಂದು ಟೈಮ್ ಆಗಿರೋದ್ರಿಂದ ಬೇಡ. ಸೊ ಪ್ರೀತಿಯ ಸನ್ಮಾನ್, ತಮಗೆ ಈ ಒಂದು ಏನು ಕನ್ನಡ ನಿಧಿ ಪತ್ರಿಕೆ ಇದೆ, ಈ ಒಂದು ಪತ್ರಿಕೆ ಇನ್ನಷ್ಟು ಮತ್ತಷ್ಟು ಬೆಳವಣಿಗೆಯನ್ನು ಸಾಧಿಸಲಿ ಅಂತೇಳಿ ಈ ಮೂಲಕ ಕೋರ್ಕೊಳ್ತಾ, ಭಗವಂತ ನಿಮಗೆ ಆಯುಷ್ಯ, ಆರೋಗ್ಯ, ಅಷ್ಟೈಶ್ವರ್ಯ, ಸಕಲ ಸಂಪತ್ತು ಮತ್ತು ಹೇಳಿಕೆಯನ್ನು ಕೊಟ್ಟು ಆರೋಗ್ಯವನ್ನು ನೀಡಿ ಕಾಪಾಡಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮೇಲೆ ಇರುವ ನಮ್ಮ ಮಹಾಲಕ್ಷ್ಮಿ ಮೇಡಮ್ ಆಗಿರ್ಬೋದು, ನಮ್ಮ ಕೃಷ್ಣ ಸರ್ ಆಗಿರ್ಬೋದು, ನಮ್ಮ ವಿಜಯ್ ಮೇಡಮ್ ಆಗಿರ್ಬೋದು, ನಮ್ಮ ಮಾಜಿ ಕೃಷ್ಣ ಸರ್ ಆಗಿರ್ಬೋದು, ನಮ್ಮ ಗೀತಾ ಮೇಡಮ್ ಆಗಿರ್ಬೋದು, ರತ್ನ ಮೇಡಮ್ ಆಗಿರ್ಬೋದು, ನಮ್ಮ ರಾಮಣ್ಣ ಆಗಿರ್ಬೋದು, ನಮ್ಮ ಕರ್ಣ ಸರ್ ಆಗಿರ್ಬೋದು, ನಮ್ಮ ದಯಾನಂದ್ ಸರ್ ಆಗಿರ್ಬೋದು, ಮತ್ತು ನಮ್ಮ ಬ್ಯಾಕ್ ಬೋನ್ ಅಂತಲೇ ನೀವೆಲ್ಲರಾಗಿರ್ಬೋದು. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಒಂದು ಯಶಸ್ವಿಯಾಗಿ ನಡೆಸ್ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳು. ನಾನು ಪತ್ರಿಕೆ ಮಾಡಬೇಕು ಅಂತ ಮುಂಚೆ ಕಲಿಸ್ಕೊಂಡಿದ್ದೆ, ಬಟ್ ನಾನು ನಡೆಸ್ತೀನಿ ಅಂತ ಗೊತ್ತಿದ್ದಿಲ್ಲ. ನಾನು ಮುಂಚೆ ಸೋಷಿಯಲ್ ಮೀಡಿಯಾಗೆ ಮೊದಲು ಕಲಾವಿದರನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ನಾನು ಯಾವತ್ತೂ ಯಾರ ಹೆಸರು ಮಾಡಿದರೆ ಅವರಿಂದ ಯಾವತ್ತೂ ಹೋಗಲಿಲ್ಲ, ಯಾರ ಹೆಸರು ಮಾಡಿಲ್ಲ ಅವರಿಂದ ಹೋಗಿದ್ದೀನಿ ನಾನು. ಅಲ್ಲಿ ನನಗೆ ಹೆಸರು ಮಾಡಿರೋ ಯಾವತ್ತೂ ನಮ್ಮನ್ನು ಗೌರವ ಕೊಡಲ್ಲ. ಯಾರ ಹೆಸರು ಮಾಡಿಲ್ಲ ಅಂಥವ್ರಿಂದ ನಾನು ಹೋದರೆ ಒಂದು ಗೌರವ ಸಿಗುತ್ತೆ ಅಂತ ನಾನು ಫಸ್ಟು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಅಣ್ಣನ ಮಗ ಅಂತ. ಆಮೇಲೆ ನಾನೇ ದುಡಿಮೆಯಿಂದ ನನಗೇನು ವರ್ಕೌಟ್ ಆಗ್ತಿದ್ದಿಲ್ಲ, ನಾನೇ ಅವ್ರನ್ನ ಏನು ₹1 ಇಸ್ಕೋತಾ ಇದ್ದಿದ್ದಿಲ್ಲ. ನಾನೇನು ಮಾಡಿದೆ, ನನಗೆ ಬೆಂಗಳೂರು ಬದುಕೋಕ್ಕೆ ತುಂಬ ಕಷ್ಟ ಆಗ್ಬಿಟ್ಟಿತ್ತು. ಏನು ಮಾಡಲಿ, ನನಗೆ ತುಂಬ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಒಂದು ಛಲ. ನಾನು ಏನಾದರೂ ಪ್ರಜೆಯಾಗಿ, ಭಾರತದ ಪ್ರಜೆಯಾಗಿ, ನಮ್ಮ ಒಳ್ಳೆಯ ಕನ್ನಡಿಗನಾಗಿ ನಾನು ಎಲ್ಲರ ಜೊತೆ ಒಂದು ಒಳ್ಳೆಯ ಪ್ರಜೆಯಾಗಿರಬೇಕು ಅಂತ ನನ್ನ ಆಸೆ ಮುಂಚೆಯಿಂದನೂ. ಅದಕ್ಕೆ ಅಂತ ನಿಮ್ಮ ಅಣ್ಣನ ಮಗ ಅಂತ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದೆ. ಆವಾಗ ನನಗೆ ಒಂದು ಭಾವನೆ ಇತ್ತು, ಏನು ನನಗೆ ಇನ್ಕಮ್ ಎಲ್ಲಿಂದನೂ ಬರ್ತಾ ಇಲ್ಲ, ಏನಾದರೂ ಮಾಡಬೇಕು ಅಂತ ನನ್ನ ಛಲದಿಂದ ಒಂದು ನ್ಯೂಸ್ ಥರ ಮಾಡಬೇಕು ಅಂತ ಯೋಚನೆ ಮಾಡಿದೆ. ನನಗೆ ಎಡಿಟಿಂಗ್ ಗೊತ್ತಿತ್ತಿಲ್ಲ, ಏನು ಗೊತ್ತಿತ್ತಿಲ್ಲ. ನನಗೆ ಆಟೋಮೆಟಿಕಲಿ ಒಬ್ಬರು ವ್ಯಕ್ತಿ ಸಿಕ್ಕಿದ್ರು. ನಂಗೆ ಆ್ಯಕ್ಚುಲಿ ಅವ್ರು ಯಾರಂತನೂ ಗೊತ್ತಿತ್ತಿಲ್ಲ. ನಾನು ಬರೀ ಕ್ಯಾಪ್ಚರಿಂಗ್ ಮಾಡೋದು, ಅದನ್ನ ಕ್ಲೀನಾಗಿ ಸ್ವಲ್ಪ ಎಡಿಟ್ ಮಾಡೋದು ಆಗ್ತಾ ಇದ್ದೆ. ಆಮೇಲೆ ಒಬ್ರು ದೇವರದಿಂದ ಯಾವತ್ತೂ ಒಳ್ಳೆ ಮನಸ್ಸಿಂದ
ಹೋದ್ರೆ ಅದೇ ಥರ ಜನರು ಗುರಿ ತಲುಪೋ ತನಕ ಸಿಗ್ತಾರೆ ಅಂತ ನಾನೇ ಒಂದು ಉದಾಹರಣೆ. ನಾನು ಸುಮ್ಮನೆ ನಿಂತಿದ್ದೆ, ಅವರೇ ನನ್ನ ಕರೆದ್ರು, ಪರಿಚಯ ಮಾಡಿಸ್ಕೊಂಡ್ರು. ಆಮೇಲೆ ಸರ್ ನಾನು ಈ ಥರ ಚಾನಲ್ ಮಾಡಿಸ್ಬೇಕು, ನ್ಯೂಸ್ ಥರ ಮಾಡಬೇಕು ಅಂತ ಹೇಳಿದ್ರು. ಆಯ್ತಪ್ಪ, ಯಾಕೆ ಮಾಡೋಕ್ಕಾಗಲ್ಲ, ಬಾ ನಾನು ಕಲಿಸ್ಕೊಡ್ತೀನಿ ಅಂತ ಅವರೇ ಸಾಫ್ಟ್ವೇರ್ ಕೊಟ್ಟು ಕಲಿಸಿದ್ರು, ಹೇಳ್ಕೊಟ್ರು. ಆಮೇಲೆ ನಮ್ಮ ಸುದ್ದಿ 7 ಅಂತ ನಾನೇ ಮಧ್ಯರಾತ್ರಿ 2 ಗಂಟೆ ಆದರೂ ಪರವಾಗಿಲ್ಲ ಅಂತ ನಾನೇ ಕಲಿತೆ. ಇವತ್ತು ನಮ್ಮ ಸುದ್ದಿ 7 ಅಂತ ನಾನೇ ಒಂದು ಸ್ವಂತ ಇದು ಮಾಡಿಕೊಂಡು, ಆಮೇಲೆ ನಾನು ಕೆಂಚನೂರ್ ಸರ್ ಅಂತ ನಮ್ಮ ಗುರುಗಳು ಅಂತ ಹೇಳ್ತೀವಿ, ಅವ್ರನ್ನ ನಾನು ಪರಿಚಯ ಮಾಡಿಕೊಂಡು ಅವ್ರು ಹೇಳಿದ್ರು, ನೀನು ಇದೇ ಥರ ಮಾಡ್ತಾ ಇದೆಯಲ್ಲ, ನೀನೊಂದು ಪತ್ರಿಕೆ ಮಾಡು ಅಂದರು. ನನಗೆ ಪತ್ರಿಕೆ ಅಷ್ಟೊಂದು ಐಡಿಯಾ ಗೊತ್ತಿದ್ದಿಲ್ಲ. ನಾನು ಸ್ವಲ್ಪ ಕಲ್ತ್ಕೊಂಡಿದ್ದೆ, ಬಟ್ ಅಷ್ಟೊಂದು ಗೊತ್ತಿದ್ದಿಲ್ಲ. ನಾನೇನು ಮಾಡಿದೆ, ಕರುನಾಡ ನಿಧಿ ಅಂತ ಒಂದು ಟೈಟಲ್ ಕೊಟ್ಟರು. ಅದು ನನ್ನ ಅದೃಷ್ಟನೋ ಏನೋ, ನನ್ನ ಹಣೆ ಬಾರನೋ ಗೊತ್ತಿಲ್ಲ. ಸಡನ್ ಆಗಿ ಟೈಟಲ್ಲು ಬಂದ್ಬಿಡ್ತು. 5 ಟೈಟಲ್ ಹಾಕಿದ್ವಿ, ಆದಷ್ಟು ಬೇಗ ಬಂತು ಆ ಟೈಟಲ್ಲು. ಆಮೇಲೆ ನಾನೇನು ಮಾಡಿದೆ, ನನ್ನ ಕಷ್ಟದಿಂದ ನಾನು ಏನು ಬರುತ್ತೋ ಏನೋ ಗೊತ್ತಿಲ್ಲ ಅಂತ ನಾನು ಪದೇ ಡೆಲ್ಲಿಗೆ ಪೇಪರ್ಸ್ಗಳೆಲ್ಲ ಕೊಡೋದು ಸ್ಟಾರ್ಟ್ ಆಗಿರಲಿ, ಜನರ ಪ್ರೋತ್ಸಾಹ ಚೆನ್ನಾಗಿ ಸಿಕ್ತು. ಆವಾಗ RNE ನಂಬರ್ಗೋಸ್ಕರ ನಾವು ವೇಟ್ ಮಾಡಬೇಕಾಯ್ತು, ತುಂಬ ಲೇಟ್ ಆಗುತ್ತೆ. ಆವಾಗ ನನ್ನ RNE ನಂಬರ್ ಅದೃಷ್ಟನೂ ನೋಡಿ 4 ತಿಂಗಳಿಗೆ RNE ನಂಬರ್ ಬಂತು. RNE ನಂಬರ್ ಬಂದಾದ್ಮೇಲೆ ಇವತ್ತು ನನ್ನ ಪತ್ರಿಕೆ ಅಂತ ವೀಕ್ಲಿ ಪತ್ರಿಕೆ ಹೋಗ್ತಾ ಇತ್ತು. ಎಲ್ಲರೂ ವೀಕ್ಲಿ ಪತ್ರಿಕೆ ಅಂದರೆ ಯಾರು ಅಷ್ಟೊಂದು ಕಂಡುಹಿಡಿಯಲ್ಲ, ವೀಕ್ಲಿ ಅಲ್ವಾ ಅಂತ ನಮ್ಮನ್ನು ಗೌರವ ಕೊಡಲ್ಲ ಅಂತ ನಾನು ಯೋಚನೆ ಮಾಡಿದೆ. ನಾನು ಯಾಕೆ ಆ ವೀಕ್ಲಿ ಪತ್ರಿಕೆಯಲ್ಲಿ ನಾನು ಯಾಕೆ ಜನರಿಗೆ ಸ್ಪಾಟ್ ನ್ಯೂಸ್ ಕೊಡಬಾರ್ದು ಅಂತ ನನ್ನ ಆ ಭಾವನೆ ಬಂತು. ಅಲ್ಲೇ ಸ್ಪಾಟಲ್ಲಿ ಅಲ್ಲೇ ಹಿಡಿದು ಹೆಂಗೋ RNE ಬಂದಿದೆ, ನಾನೇ ಆ ಭಾವನೆ ಇಲ್ಲ ಅಂತ ನಾನು ಒಂದು ಮನಸ್ಸಲ್ಲಿ ಯೋಚನೆ ಮಾಡಿದ್ದೆ. ನಿಜವಾಗ್ಲೂ ಹೇಳ್ತೀನಿ, ನಾನು ಹೆಂಗಿದ್ದೆ ಗೊತ್ತಿಲ್ಲ, ಇವತ್ತು ನಾನೇ ಅದನ್ನ ಕಲ್ತು ವಿತಿನ್ 10 ಮಿನಿಟ್ಸಲ್ಲಿ ನಾನು ನ್ಯೂಸ್ನ ಪಬ್ಲಿಷ್ ಮಾಡ್ತೀನಿ. ಇವತ್ತು ಎಲ್ಲರೂ ಅಷ್ಟೇ ಕರುನಾಡ ನಿಧಿ ಅಂದರೆ ಫಾಸ್ಟೆಸ್ಟ್ ನ್ಯೂಸ್ ಅಂತ ಕಂಡುಹಿಡಿತಾರೆ. ಇವತ್ತು ಅಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ಅಂದರೆ ನಾನು ಅಲ್ಲೇ ಸ್ಪಾಟಲ್ಲಿ ನ್ಯೂಸ್ ಕೊಟ್ಬಿಟ್ಟು ಎಲ್ಲರೂ ಅಲ್ಲಿಂದನೇ ನಾನು ವಾಪಸ್ ಬರ್ತೀನಿ. ಅಂದರೆ ಯಾವತ್ತು ಒಳ್ಳೆ ಮನಸ್ಸಿಂದ ಒಳ್ಳೆ ಕಾರ್ಯಗಳಿಂದ ನಾವು ಯಾವತ್ತು ಏನು ಯೋಚನೆ ಮಾಡಿರ್ತೀವೋ ಅದೇ ಥರ ಜನರು ಸಿಗ್ತಾರೆ, ಅದೇ ಥರ ಬೆಳವಣಿಗೆನೂ ಆಗ್ತಾ ಇರುತ್ತೆ. ಇವತ್ತು ಎಲ್ಲರೂ ಹೇಳ್ತಾರೆ ಜಾತಿ 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 ಅಂತ. ಇವತ್ತು ಜಾತಿ ನೋಡ್ಬಿಟ್ಟು ಬಂದಿಲ್ಲ ಈ ಜನ, ಪ್ರೀತಿ ಮಾನವೀಯತೆ ನೋಡ್ಬಿಟ್ಟು ಬಂದಿರೋದು. ನಾನು ನೀವೆಲ್ಲರಿಗೂ ಯಾರ್ಯಾರು ಬಂದಿದ್ದೀರಾ ನಿಮ್ಮೆಲ್ಲರಿಗೂ ನಾನು ತುಂಬ ಹೃದಯದಿಂದ ಧನ್ಯವಾದಗಳು. ನಾನು ಇವತ್ತು ಅಷ್ಟೇ ಯಾವ ನನ್ನ ಹತ್ರ ಜಾತಿ ಅಂತ ಮಾತಾಡ್ತಾನೆ ಅವನ್ನ ಹತ್ರಕ್ಕೆ ಸೇರಿಸಲ್ಲ. ನಾನು ಇದು ಯಾರು ನನ್ನ ನಿನ್ನ ಜಾತಿ ನೋಡಲ್ಲ, ನೀನು ಯಾವನೇ ಇರಲಿ, ನಿನ್ನ ಮಾನವೀಯತೆ ಮಷ್ಟು ಮಾನವನಾಗು, ಆಮೇಲೆ ಜಾತಿ ನೋಡು ಅಂತ ಹೇಳ್ತೀನಿ. ಬೇರೆ ಜಾತಿಯವ್ರನ್ನ ಪ್ರೀತಿಸು, ಗೌರವಿಸು. ನಿನ್ನ ಜಾತಿಯವ್ರನ್ನ ಪ್ರೀತಿಸದೆ ಬೇರೆಯವ್ರನ್ನ ಗೌರವಿಸು ಅಂತ ನಾನು 4 ಮಾತು ಹೇಳ್ತೀನಿ. ಇವತ್ತು ನನ್ನ ಪತ್ರಿಕೆಯಲ್ಲಿ ಇವತ್ತು ತನಕ ನಾನು ಬೇರೆ ಎಲ್ಲರೂ ಹೇಳ್ತಾರೆ, ನೀನು ದೊಡ್ಡವ್ರ ಹತ್ರ ಹೋಗು, ಅವ್ರ ಹತ್ರ ಪಬ್ಲಿಸಿಟಿ ಮಾಡು, ಇವ್ರನ್ನ ಪಬ್ಲಿಸಿಟಿ ಮಾಡು ಅಂತಾರೆ. ಬಟ್ ನನ್ನ ಪತ್ರಿಕೆಯಲ್ಲಿ ಅವ್ರನ್ನ ಮಾಡಿಲ್ಲ. ನಾನು ಇವತ್ತು ಯಾರು ನನ್ನ ಕಣ್ಣಿಗೆ ಅವನು ಚಿಕ್ಕವರಿದ್ರು ಅಂಥವ್ರನ್ನೇ ನನ್ನ ಪತ್ರಿಕೆಯಲ್ಲಿ ಆರ್ಟಿಕಲ್ ಬರೆದು ಅವ್ರನ್ನ ಪಬ್ಲಿಷ್ ಮಾಡ್ತೀನಿ. ಇವತ್ತು ಇಷ್ಟೆಲ್ಲ ನೀವು ಸಪೋರ್ಟ್ ಮಾಡಿದ್ದೀರಾ, ನೀವೆಲ್ಲ ನನ್ನ ಪ್ರೀತಿಗೋಸ್ಕರ ಬಂದಿದ್ದೀರಾ. ನಾನು ಈ ಥರ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇದ್ದೀನಿ ಅಂದಿದ್ದಕ್ಕೆ ನೀವೆಲ್ಲರೂ ಸಹಕಾರ, ನೀವೆಲ್ಲರೂ ಬಂದು ನನಗೆ ಪ್ರೋತ್ಸಾಹಿಸಿದ. ಇದೇ ಥರ ನಮ್ಮ ಕರುನಾಡ ನಿಧಿ ಹಾಗೂ ನಮ್ಮ ಸುದ್ದಿ 7ಗೆ ಇದೇ ಥರ ನಿಮ್ಮ ಪ್ರೋತ್ಸಾಹ ನಾವು ಇರೋ ತನಕ ನಿಮ್ಮ ಪ್ರೀತಿ ನನಗೂ ಗಳಿಸೋ ಶಕ್ತಿ ಕೊಡಲಿ, ಹಂಗೆ ನೀವು ನನ್ನ ಜೊತೆ ಇರಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥಿಸುತ್ತೇನೆ ಸರ್. ತುಂಬ ಧನ್ಯವಾದಗಳು. ನನಗೆ ಈ ಥರ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಈ ವೇದಿಕೆ ಮೇಲೆ ಕೂತಿರುವ ಎಲ್ಲರಿಗೂ ನಾನು ತುಂಬ ಧನ್ಯವಾದ ಹೇಳ್ತೀನಿ ಸರ್. ಧನ್ಯವಾದ. ಭುವನೇಶ್ವರಿ ಸಂವಿಧಾನದಲ್ಲಿ ಪ್ರಣಾಮಗಳು ಸಲ್ಲಿಸುತ್ತಾ ವೇದಿಕೆಯ ಉಪಸ್ಥಿತ ಗಣ್ಯರಿಗೆ ನನ್ನ ಪ್ರಣಾಮಗಳು. ಇಂದಿನ ಕಾರ್ಯಕ್ರಮದ ಉದ್ದೇಶ ಕರುಣಾಳು ನಿಧಿ ವಾರಪತ್ರಿಕೆಯ ದಿನದರ್ಶಿಕೆ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ. ಇಂದು ಮಾಧ್ಯಮ ಲೋಕದಲ್ಲಿ, ಸುದ್ದಿ ಮಾಧ್ಯಮ ಲೋಕದಲ್ಲಿ ಹಿರಿಯರನ್ನು ನೆನಪಿಸ್ಕೊಳ್ಳುತ್ತಾ ತಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸುವಂಥ ಸಲ್ಮಾನ್ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಇಂದು ಮಂಗಳೂರು ಸಮಾಚಾರ ಪತ್ರಿಕೆ ಪ್ರಾರಂಭದಲ್ಲಿ ಆರಂಭಗೊಂಡಂತಹ ವಾರಪತ್ರಿಕೆ. ನಂತರ ಬಂದಂತಹ ಹಿರಿಯ ಜೀವಿಗಳು ಇವತ್ತು ನಮ್ಮೊಂದಿಗಿಲ್ಲ, ಆದರೆ ಅವರು ನಾವು ನೇರ ಸಂಪರ್ಕದಲ್ಲಿದ್ದೀವಿ. ರವಿ ಬೆಳಗೆರೆ, ಲಂಕೇಶ್ ಹಾಗೂ ಈಗ ಹಾಲಿರುವಂತಹ ಜಾಣಗೆರೆ ವೆಂಕಟರಾಮಯ್ಯ ಅವರು ಹಾಗೂ ಗೌರಿ ಲಂಕೇಶ್ ಅವರು ಸಹ ಹೊರಗಡೆ ಅವರಿಲ್ಲ. ಅಂತಹ ಮಹಾನುಭಾವರ ಒಂದು ಕಾರ್ಯಕ್ಷೇತ್ರ ವ್ಯಾಪ್ತಿಯಲ್ಲಿ ಉತ್ಸಾಹಿ ತರುಣನಾದ ಸಲ್ಮಾನ್ ಅವರು ಕರುಣಾಳ ನಿಧಿ ವಾರಪತ್ರಿಕೆಯನ್ನು ಆರಂಭಿಸಿದ್ದಾರೆ. ವಾರಪತ್ರಿಕೆ ಆರಂಭಿಸುವುದು ಅಷ್ಟೊಂದು ಸುಲಭದ ಕೆಲಸವಲ್ಲ, ತುಂಬ ಕಷ್ಟಕರ. ಮಾಧ್ಯಮ ಲೋಕದಲ್ಲಿ ಎರಡು ರೀತಿಯ ಒಂದು ಮಾಧ್ಯಮ ಸಂಪರ್ಕಗಳು ಇರುತ್ತದೆ. ಒಂದು ಎಲೆಕ್ಟ್ರಾನಿಕ್ಸ್ ಮೀಡಿಯಾ, ಒಂದು ಪ್ರಿಂಟ್ ಮೀಡಿಯಾ.
ಪ್ರಿಂಟ್ ಮೀಡಿಯಾ ಅಂಧಕಾಲದಲ್ಲಿ ಮಳೆ ಜೋಡಣೆ ಮೂಲಕ, ಅಚ್ಚು ಜೋಡಣೆ ಮೂಲಕ ವಾರಪತ್ರಿಕೆ, ತಿಂಗಳ ಪತ್ರಿಕೆಯನ್ನು ಪ್ರಿಂಟ್ ಹಾಕ್ಸ್ತಾ ಇದ್ರು. ಅವತ್ತು ತುಂಬ ಕಷ್ಟ ಇರ್ತಿತ್ತು. ಅವರೇ ವರದಿಗಾರ ಆಗಬೇಕಾಗಿತ್ತು ಸಂಪಾದಕರು. ಇಂದು ಸಾಮಾಜಿಕ ಜಾಲತಾಣಗಳ ಮೂಲಕ ಹಾಗೂ ಸುದ್ದಿ ಮಾಧ್ಯಮದ ಮೂಲಕ ತಕ್ಷಣವೇ ಒಂದು ವಾರದಲ್ಲಿ ಪತ್ರಿಕೆಯನ್ನು ಪ್ರಕಟಣೆ ಮಾಡ್ಬೋದು. ದಿನವೇ 24 ಗಂಟೆಯಲ್ಲಿ ಪ್ರಕಟಣೆ ಮಾಡುವಂತಹ ಒಳ್ಳೆ ಪರಿಸ್ಥಿತಿ ಇವತ್ತು ಎಲೆಕ್ಟ್ರಾನಿಕ್ಸ್ ಮೀಡಿಯಾದಲ್ಲಿ ತುಂಬ ಬೆಳವಣಿಗೆ ಆಗಿದೆ. ಸಲ್ಮಾನ್ ಅವರ ಸಂಪಾದಕತ್ವದಲ್ಲಿ ಇದಾಗಲೇ 1 ವರ್ಷದಿಂದ ಇದು ನಡೀತಾ ಇದೆ. ಕರುಣಾನಿಧಿ ಇನ್ನು ಮುಂದೆ ಇವು ಚೆನ್ನಾಗಿ ವಾರಪತ್ರಿಕೆ ಯಶಸ್ವಿಯಾಗಿ ನಡೆಯಲೆಂದು ಶುಭ ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ, ಮತ್ತೆ ನಮ್ಮ ಕಲಾಭಿಮಾನಿಗಳಿಗೂ ನನ್ನ ವಂದನೆಗಳು. ಇವತ್ತು ಕರುನಾಡ ನಿಧಿ ಕನ್ನಡ ವಾರಪತ್ರಿಕೆ ಬಿಡುಗಡೆ ಆ್ಯಂಡ್ ಕ್ಯಾಲೆಂಡರ್ ಬಿಡುಗಡೆ. ಸೊ ಸಲ್ಮಾನ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಈವೆಂಟಲ್ಲಿ ನಾನು ಸಲ್ಮಾನ್ನ ನೋಡ್ತಾ ಇದ್ದೆ. ಆ ಹುಡುಗ ಎಲ್ಲೋ ಒಂದು ಎಳೆಮರಿಕಾಯಿ ಥರ ಎಲ್ಲೋ ಒಂದು ಈವೆಂಟಲ್ಲಿ ಒಂದು ವಿಡಿಯೋ ಮಾಡ್ಕೊಂಡು ಒಂದು ಫೋಟೋ ಶೂಟ್ ಮಾಡ್ಕೊಂಡು ಸೈಡಲ್ಲಿ ನಿಂತ್ಕೊಂತಿದ್ದ. ಬಟ್ ಈ ಮಟ್ಟಿಗೆ ಇಲ್ಲಿವರೆಗೂ ಅವ್ನು ಬೆಳೀತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಅವ್ನು ನನಗೆ ಫೋನ್ ಮಾಡಿ ನಂಗೆ ಈ ಥರ ಒಂದು ಇವೆಂಟ್ ಇದೆ ಮೇಡಮ್, ನೀವು ಬರಬೇಕು, ನಾವು ನಿಮ್ಮನ್ನ ಒಂದು ಮುಖ್ಯ ಅತಿಥಿಯಾಗಿ ಹಾಕೊಂಡಿದ್ದೀನಿ ಅಂದ್ರೆ ಖುಷಿ ಆಯಿತು. ಏನು ಗೊತ್ತಾ, ನಮಗೆ ಜಾತಿ ಭೇದ ಇರಬಾರ್ದು ನೋಡಿ. ಕ್ಯಾಲೆಂಡ್ರು ಡೇಟ್ ಎಲ್ಲ ಒಂದೇ ಇರುತ್ತೆ. ನಮ್ಮ ಭಾಷೆ ತಕ್ಕನಾಗೆ ಅದರದ್ದು ಏನಿದೆ ಲ್ಯಾಂಗ್ವೇಜ್ ಚೇಂಜ್ ಆಗ್ಬೋದು, ಭಾಷೆ ಚೇಂಜ್ ಆಗ್ಬೋದು ಹೊರತು ಯಾರ ಮನುಷ್ಯತ್ವ, ಯಾರ ಪ್ರೀತಿ ಚೇಂಜ್ ಆಗಲ್ಲ. ಎಲ್ಲರಿಗೂ, ಎಲ್ಲ ಮನುಷ್ಯನಿಗೂ ಒಂದೇ ರೀತಿ ಪ್ರೀತಿ, ಒಂದೇ ರೀತಿ ಗೌರವ, ಒಂದೇ ರೀತಿ ಒಂದು ಮನುಷ್ಯತ್ವ ಇರಲೇಬೇಕು. ಅವಾಗಲೇ ಒಬ್ಬ ಮನುಷ್ಯ ಅಂತ ಅನ್ಸ್ಕೊಳೋದು. ನಮಗೆ ಯಾವ ಜಾತಿ ಭೇದ ಇರಬಾರ್ದು. ಆ ಪುಟ್ಟ ಹುಡುಗ, ಈಗ ಸರ್ ಹೇಳಿದ್ರು, ಕೃಷ್ಣ ಸರ್ ಸಲ್ಮಾನ್ ಖಾನ್ ತರ ಇದ್ದಾನೆ. ಅವ್ನಿಗೆ ಇದೇನು ಅವಶ್ಯಕತೆ ಇರಲಿಲ್ಲ. ಸಲ್ಮಾನ್ಗೆ ಬೇರೆ ಬೇರೆ ಫೀಲ್ಡ್ ಎಲ್ಲ ಇತ್ತು. ಇದು ತುಂಬಾ ಒಂದು ಏನಂತೀರೋ ಒಂದು ಕಷ್ಟವಾದ ಒಂದು ಫೀಲ್ಡ್ ಪತ್ರಿಕೆ ನಡೆಸೋದು ಅಂತ ನಾನು ಅನ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಬಟ್ ಹುಡುಗ ನಮ್ಮ ಕರುನಾಡಲ್ಲಿ, ನಮ್ಮ ಒಂದು ಇದ್ರಲ್ಲಿ ನಾನು ಎಲ್ಲರ ತರ ಒಂದು ಬೆಳಿಬೇಕು, ನಮ್ಮ ಜಾತಿ ಭೇದ ಯಾರಿಗೂ ತೋರಿಸ್ಬಾರ್ದು ಅಂತ ಅವ್ರಿಗೆ ಎಷ್ಟು ನೋವಿಂದ ಹೇಳ್ಕೊಂಡ ಅಂದ್ರೆ ಹುಡುಗ ತುಂಬಾ ಸಾಧನೆ ಮಾಡೋದ್ರಿಂದ ನಾನು ಹೋಗಲ್ಲ ಅಂದ್ರೆ ಅದು ಕರೆಕ್ಟ್. ಸಾಧನೆ ಮಾಡೋರ್ನೇ ಕರೆದು ನೀವು ಪ್ರಾಜೆಕ್ಟ್ ಮಾಡ್ತಾ ಇದ್ರೆ ಮಿಗ್ದವ್ರು ಏನಾಗ್ಬೇಕು ಅಲ್ವಾ? ಎಷ್ಟು ಒಳ್ಳೆ ಮನಸ್ಥಿತಿ ಇದೆ ಹುಡುಗನ್ಗೆ ಅಂದ್ರೆ ಇನ್ನೇನ್ ಬೆಳೀತಾ ಇದ್ದಾರೆ ಅನ್ನೋಣ ಬೆಳೆಸೋಣ ಅನ್ನೋ ಒಂದು ಮನಸ್ಥಿತಿ ನಮ್ಮ ಸಲ್ಮಾನ್ಗಿದೆ. ದೇವರು ಅವನಿಗೆ ಒಳ್ಳೆ ಅಭಿವೃದ್ಧಿ, ಆಯುಸ್ಸು, ಆರೋಗ್ಯ ಕೊಡ್ಲಿ. ನಾವು ಇಲ್ಲಿರೋರು ಆಚೆ ಇರೋರು, ಅವರ ಅಭಿಮಾನಿಗಳು ಅವ್ರಿಗೆ ತುಂಬಾ ಸಹಕಾರ ಕೊಡ್ಲಿ. ಆ ಹುಡುಗನಿಗೆ ಇನ್ನೊಂದು ಒಳ್ಳೆ ಉನ್ನತ ಮಟ್ಟದಲ್ಲಿ ನಾವೆಲ್ಲ ಸಹಕಾರ ಕೊಟ್ಟು ಎತ್ತರದ ಒಂದು ಕ್ಷೇತ್ರದಲ್ಲಿ ನೋಡಕ್ಕೆ ನಾನು ಆಸೆ ಪಡ್ತೀನಿ. ಆ ಹುಡುಗ ಹಲೋ ಅಂದಾಗ ಎಷ್ಟು ರೆಸ್ಪೆಕ್ಟಬಲ್ ಆಗಿ ಆ ಹುಡುಗ ನಮ್ಗೆ ಹಲೋ ಅಂತ ಹೇಳಿ, ನಮಸ್ಕಾರ ಅಂತ ಹೇಳಿ ಆಮೇಲೆ ಅವ್ನ ಮಾತು ಶುರು ಮಾಡ್ತಾನೆ. ಅದಕ್ಕೆ ದೇವರು ಅವ್ರಿಗೆ ಬೆಲೆ ಕೊಟ್ಟಿದ್ದಾನೆ ಸಹ ಕೊಡ್ತಾನೆ ಸಹ. ಯಾಕಂದ್ರೆ ಒಬ್ರಿಗೆ ನಾವು ಗೌರವ ಹೆಂಗ್ ಕೊಡ್ತೀವಿ ಅನ್ನೋದನ್ನ ಭಗವಂತ ಅಷ್ಟೇ ನೋಡ್ತಿರ್ತಾನೆ. ಆ ಒಂದು ಇದರಿಂದ ಈ ಹುಡುಗ ಇವತ್ತು ಇಲ್ಲಿವರೆಗೂ ಬರ್ತಿದ್ದಾನೆ. ನಂಗೆ ತುಂಬಾ ಖುಷಿ ಆಯ್ತು. ಇವತ್ತಿಗೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಖುಷಿ ಆಯ್ತು. ಅಷ್ಟು ಮುಂದಕ್ಕೆ ಬರ್ತಿರ್ಲಿಲ್ಲ ನಮ್ಮ ಸಲ್ಮಾನು. ನಾನು ಮೊನ್ನೆ ಒಂದು ಇವೆಂಟ್ ಅಲ್ಲಿ ಸಿಕ್ಕಿದ್ದು ಅಲ್ವಾ, ಖುಷಿ ಆಯ್ತು. ನಿಮ್ಗೆ ಒಳ್ಳೆ ಅಭಿವೃದ್ಧಿ ಆಗ್ಲಿ. ಇಲ್ಲಿಂದ ಈ ಸ್ಟೇಜ್ ಇಂದ ನೀವು ಇನ್ನೂ ದೊಡ್ಡ ಮಟ್ಟ ಸ್ಟೇಜ್ ಅಲ್ಲಿ ನಾನ್ ನೋಡಕ್ ಇಷ್ಟಪಡ್ತೀನಿ ಸಲ್ಮಾನ್. ನಿಮ್ಗೆ ಒಳ್ಳೇದಾಗಿ, ನಿಮ್ಗೆ ಇಲ್ಲಿನ ನಮ್ಮ ಕರುನಾಡಿನ ಜನತೆ ನಿಮ್ಗೆ ಸಹಕಾರ ಕೊಡ್ಲಿ ಅಂತ ನಾನು ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೊಂದು, ಮನೆಗೆ ಎಲ್ಲರೂ ಪೇಪರ್ ಹಾಕ್ಸ್ಕೋತಾರೆ, ಪತ್ರಿಕೆ ಬರುತ್ತೆ. ಬಟ್ ಯಾರು ಓದ್ತಾರೆ ಅಂದ್ರೆ ಮನೇಲಿ ತಂದೆ ಓದ್ತಾರ ಇಲ್ಲ ತಾಯಿ ಓದ್ತಾರ, ಇಬ್ರು ಅಷ್ಟೇ ಓದ್ತಾರೆ ಮನೇಲಿ. ಇನ್ಯಾವ ಮಕ್ಕಳು ಓದಲ್ಲ. ಫೇಸ್ಬುಕ್, ಒಂದು ಯೂಟ್ಯೂಬ್, ಒಂದು ಇದನ್ನ ಸೋಷಿಯಲ್ ಮೀಡಿಯಾ ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ನಾನ್ ಹೇಳೋದು ಎಲ್ಲಾ ಮಕ್ಳಿಗೂ ಪೇಪರ್ ಓದೋ ಒಂದು ಅಭ್ಯಾಸನ ಕಲ್ಸ್ಕೊಡಿ ನಿಮ್ ಮಕ್ಳಿಗೆ. ನಿಮ್ ಮನೇಲಿ ಪ್ರತಿಯೊಂದು ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋದಿಲ್ಲ, ಪೇಪರ್ ಅಲ್ಲಿ ಎಲ್ಲಾ ಸಿಗುತ್ತೆ. ಎಲ್ಲಾ ನ್ಯೂಸ್ ನಿಮ್ಗೆ ಮೂಲೆಯಲ್ಲಿ ನಡೆದಿರೋದು ನಿಮ್ಗೆ ಆ ಪೇಪರ್ ಅಲ್ಲಿ ಬಂದಿರುತ್ತೆ. ಅದನ್ನ ನಿಮ್ಮ ಮಕ್ಳಿಗೆ ಹೇಳಿ. ಇವತ್ತಿಂದ ನಿಮ್ಮ ಮನೆಗೆ ಪೇಪರ್ ತರ್ಸೋದು ಮುಖ್ಯ ಅಲ್ಲ, ಅದನ್ನ ಓದೋದು ಮುಖ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.
ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಆತ್ಮೀಯರು, ಗೆಳೆಯರು, ಸ್ನೇಹಿತರು, ಹಿರಿಯರು ಸುಮಾರಿದ್ದೀರಿ. ಇದರಲ್ಲಿ ಮೊದಲಿಗೆ ಮಾಚಿ ಏನು ನಮ್ಮ ಜೊತೆ ಕೃಷ್ಣ, ಮಾಚಿ ಕೃಷ್ಣ ಅವರು ಏನು ಕೂತಿದ್ದಾರೆ, ಅವರ ನಮ್ಮ ಸಾಂಗತ್ಯ ಒಂದು 25-30 ವರ್ಷಗಳು ಇರ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರ್ತಾಯಿದ್ರು, ಇದೇ ಥರದಲ್ಲಿ ಬ್ಯಾಗ್ ಹಾಕ್ಕೊಂಡು ಹಲವಾರು ನಾಟಕಗಳಲ್ಲಿ ನಾನು ಕೂಡ ಪಾತ್ರ ಮಾಡ್ತಾಯಿದ್ದೆ. ಅವರು ನನ್ನ ಅರಸ್ತಾ ಇದ್ದರು, ಚೆನ್ನಾಗಿ ಮಾಡ್ತಾಯಿದ್ಯಪ್ಪ, ಕೀಪ್ ಇಟ್ ಅಪ್, ತುಂಬ ಚೆನ್ನಾಗಿ ಮಾಡ್ತಾಯಿದ್ಯಾ, ಹೀಗೆ ಮುಂದುವರಿ. ಆವತ್ತಿಂದ ಇವತ್ತರೆಗೂ ಅದೇ ಸ್ಟೈಲಲ್ಲಿ ಇದ್ದಾರೆ, ಅದೇ ಇದರಲ್ಲೇ ಇದ್ದಾರೆ. ಇವತ್ತು ಅವ್ರನ್ನ ನೋಡಿದ್ದು ನನಗೆ ಭಾಳ ಸಂತೋಷ ಆಗ್ತಾ ಇದೆ. ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವರನ್ನ ಸ್ವಾಗತ ಬಯಸ್ತಾ ಇದ್ದೀನಿ. ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಪ್ರತಿಯೊಬ್ಬರು ಎಲ್ಲ ಲೀಡರ್ಗಳೇ, ಎಲ್ಲ ಮುಖ್ಯಸ್ಥರೇ, ನನಗಿಂತ ಯಾರೂ ಇಲ್ಲ, ನಾನು ಮಾಡಿದೇ ಗ್ರೇಟು ಅನ್ನೋದು ಇರ್ತಾರೆ. ಆದರೆ ಅದೇ ಒಂದು ನಿಟ್ಟಿನಲ್ಲಿ ನಾನು ಒಬ್ಬ ಸಾಂಸ್ಕೃತಿಕ ರಾಯಭಾರಿ, ನನ್ನ ಜೊತೆ ಇನ್ನೊಬ್ಬರು ಮಂದಗೆರೆ ರಾಮಣ್ಣವರು, ಅವರು ಕೂಡ ಒಳ್ಳೆ ಸಾಂಸ್ಕೃತಿಕ ರಾಯಭಾರಿ, ಹಲವಾರು ಸಾಹಿತ್ಯಕ್ಕೆ, ಕಲೆಗೆ ಪ್ರೋತ್ಸಾಹ ಕೊಟ್ಕೊಂಡು ಇವತ್ತು ಕೂಡ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಆತ್ಮೀಯ ಗೆಳೆಯರು, ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೆ ನೇರ ದಿಟ್ಟ ನಿರಂತರ ನನಗೆ ಸ್ನೇಹಕ್ಕೆ ಒಳ್ಳೆ ಜೀವಿ. ಒಬ್ಬ ಮನುಷ್ಯ ತೊಂದರೆ ಇದ್ದಾಗ ಇವರ ಮನಸ್ಸಲ್ಲಿ ತುಡಿತದಿಂದ ಅವರನ್ನ ಗೌರವಿಸಿ ಅವರ ಆಗುವಗಳಿಗೆ ಸ್ಪಂದಿಸೋಂಥ ಒಂದು ಹೃದಯವಂತಿಕೆಯನ್ನು ಉಳ್ಳಂಥ ವಕೀಲರಾದಂಥ ಕರ್ಣ, ಅವ್ರ ಹೆಸರೇ ಕರ್ಣ, ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲ. ಅವಾಗ ಕರ್ಣ ಕೂಡ ಬಿಚ್ಕೊಟ್ಬಿಟ್ಟಿದ್ದ ಕೃಷ್ಣನಿಗೆ. ಈಗ ಇವರು ಕರ್ಣ ಅದೇ ರೀತಿಯಲ್ಲಿ ಯಾರೇ ಹೋದ್ರು ಅವರಿಗೆ ಸಹಾಯದ ಹಸ್ತ ಚಾಚುವಂಥ ಏಕೈಕ ವ್ಯಕ್ತಿ ಆಗಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ಯೋಗ ನಿಪುಣರು ಸುಮಾರು ಜನ ಇದ್ದಾರೆ, ಗಂಡಸರು ಇದ್ದಾರೆ, ಹೆಂಗಸರು ಇದ್ದಾರೆ. ಆದರೆ ಆ ಬೋಧನೆ ಮಾಡೋದ್ರಲ್ಲಿ ಒಂದು ರೀತಿ ಇದೆಯಲ್ಲ, ಅದು ಎಲ್ಲರಿಗೂ ಬರಲ್ಲ. ಅಟ್ರಾಕ್ಟು ಮಾತಿನ ಶೈಲಿ ಆಗ್ಬೋದು, ಇನ್ನೊಂದು ಆಗ್ಬೋದು. ಆ ಮಾತಿನ ಮೋಡಿಯಲ್ಲೇ ಯೋಗವನ್ನು ಇತರರಿಗೆ ಹಂಚುವ ನಿಟ್ಟಿನಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಯೋಗ ನಿಪುಣೆ ರತ್ನ ವೆಂಕಟೇಶ್ ಅವರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕ ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಅದೇ ಮಾತಿದೆಯಲ್ಲ, ಅದೇ ಥರದಲ್ಲಿ ಯಾವ ರಂಗದಲ್ಲೂ ಎಲ್ಲ ಕಡೆ ಕೈ ಆಡಿಸಿದ್ದಾರೆ, ಕೈ ಆಡಿಸ್ತಾನೇ ಇದ್ದಾರೆ. ಜೊತೆಯೊಳಗೆ ಲಯನ್ ಆ ಒಂದು ಸಂಸ್ಥೆಯಲ್ಲೂ ಕೂಡ ಉನ್ನತ ಹುದ್ದೆಯಲ್ಲಿದ್ದಾರೆ. ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯಲ್ಲಿ ಅದರಲ್ಲೂ ಒಂದು ಒಳ್ಳೆಯ ಹುದ್ದೆಯಲ್ಲಿದ್ದಾರೆ. ತುಂಬ ಆತ್ಮೀಯರು ಕೂಡ, ಸರಳ ಜೀವಿ, ಸಜ್ಜನಿಕೆಯ ಜೀವಿ, ಮತ್ತು ಸದಾ ಹಸನ್ಮುಖಿಯಾಗಿ ನಮ್ಮೊಂದಿಗೆ ಬೆರೆಯುವಂತಹ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ವಿಜಯ ಮೇಡಮ್ ಅವರು ಬಂದಿದ್ದಾರೆ. ವಿಜಯ ಶಿವಶಂಕರ್ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೆ ಇದೀಗ ತಾನೇ ನನಗೆ ಡೆಲ್ಲಿವರೆಗೂ ಹೋಗಿರೋ ವಿಷಯ ನನಗೆ ಗೊತ್ತಿಲ್ಲ. ಮಹಾಲಕ್ಷ್ಮಿ ಮೇಡಮ್ ಅವ್ರದ್ದು ಡೆಲ್ಲಿಗಂಟ ಇಲ್ಲಿನ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಅಲ್ಲಿಗೂ ಸಮಾಜ ಸೇವೆ ತೊಡಗಿಸ್ಕೊಂಡಿದ್ದಾರೆ ಅಂದರೆ ಭಾಳ ಸಂತೋಷ ಆಯಿತು. ನಿಮ್ಮ ಬಗ್ಗೆ ಯಾವಾಗಲೂ ಹೇಳ್ತಾ ಇರ್ತಾರೆ ನಮ್ಮ ಸಲ್ಮಾನ್ ಅವರು. ನಿಜವಾಗ್ಲೂ ಅವರು ನಿಮ್ಮ ಇಟ್ಟರೆ ಗೌರವ ಹೇಗಿದೆ ಅಂದರೆ, ಈ ಇಡೀ ಪತ್ರಿಕಾ ರಂಗದಲ್ಲಿ ಏನು ಬಂದಿದ್ದೀರಿ ಎಲ್ಲರಿಗಿಂತ ಭಾಳ ಉನ್ನತ ಮಟ್ಟದಲ್ಲಿ ನಿಮ್ಮನ್ನು ಅನಿಸ್ತಾ ಇರ್ತಾರೆ. ಅವಾಗಲೂ ಕೂಡ ನನ್ನ ಬಗ್ಗೆ ಮಾತಾಡ್ತಾ ಇರ್ತಾರೆ, ನಿಮ್ಮ ಬಗ್ಗೆ ಹೇಳ್ತಾ ಇರ್ತಾರೆ. ಇಲ್ಲ ಮೇಡಮ್ ಭಾಳ ಸೇವೆ ಮಾಡ್ತಾರೆ ಅಂಥವ್ರು ನಮ್ಮ ಒಂದು ಪತ್ರಿಕೆ ಜೊತೆಯಲ್ಲಿದ್ದರೆ ನನಗೆ ಬ್ಯಾಕ್ ಬೋನ್ ಇದ್ದಂತೆ ಅಂತೇಳಿ ಭಾಳ ಹೊಗಳ್ತಾ ಇರ್ತಾರೆ ಮೇಡಮ್. ಅವರ ಮಾತಿಗೆ ಹೋಗ್ಬಿಟ್ಟು ಬಂದಿದ್ದೀರಿ, ಭಾಳ ಸಂತೋಷ ಆಯಿತು. ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ನಾನು ಕೂಡ ಮೇಡಮ್ನ ಮಹಾಲಕ್ಷ್ಮಿ ಸ್ವಾಗತ ಬಯಸ್ತೇನೆ. ಇನ್ನು ನನ್ನ 25-26 ವರ್ಷದ ಸ್ನೇಹಿತ, ವಕೀಲರಾಗಿ, ಗಾಯಕರಾಗಿ, ನಾಯಕರಾಗಿ, ನಟರಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಆತ್ಮೀಯ ಗೆಳೆಯ ಜಿ ದಯಾನಂದ ಸ್ವಾಮಿ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರು ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೆ ಮತ್ತೊಬ್ಬರು ಗಾಯನ ಕ್ಷೇತ್ರದಲ್ಲಿ, ನಟನಾ ಕ್ಷೇತ್ರದಲ್ಲಿ ಮತ್ತು ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಕೊಂಡು ಸೇವೆ ಸಲ್ಲಿಸೋದು ಜೊತೆಯೊಳಗೆ ಬೆಸ್ಕಾಮಲ್ಲಿ ಅಧಿಕಾರಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಸಿನಿಮಾ ರಂಗದಲ್ಲೂ ಭಾಗವಹಿಸಿ ಮಾಡಿ ನಿರ್ದೇಶನ ಕೂಡ ಮಾಡಿದ್ದಾರೆ. ತುಂಬ ಸೊಗಸಾಗಿ ಆಡೋದು ನೀವು ಕೇಳಿದಿರಿ ಈಗಾಗಲೇ. ಡಾಕ್ಟರ್ ಗೀತಾ ಎಚ್ ಕೈವಾರ್ ಅವರು, ನಿಮ್ಮೆಲ್ಲರ ಪರ ಅವ್ರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದಾರೆ.
ಇನ್ನು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಮಹನೀಯರು ನೀವೇನು ಕಡಿಮೆ ಏನಲ್ಲ. ಪ್ರತಿಯೊಬ್ಬ ಮನುಷ್ಯರಲ್ಲೂ ಒಂದಲ್ಲ ಒಂದು ಕಲೆ ಇದ್ದೇ ಇರುತ್ತೆ. ಒಬ್ಬೊಬ್ಬರಲ್ಲೂ ಕಲೆ ಇರ್ತೀರಿ. ಆ ಒಂದು ಕಲಾ ನೈಪುಣ್ಯತೆಯಲ್ಲಿ ನೀವು ತೋರಿಸ್ಕೊಂಡಿರ್ತೀರಿ. ನಿಮ್ಮ ಕಲಾ ನಿಪುಣತೆ ನಮಗೆ ಗೊತ್ತಿಲ್ಲದೆ ಇರ್ಬೋದು. ಸ್ನೇಹಮಯವಾಗಿ ಈ ಪತ್ರಿಕೆ ಒಂದು ಬಿಡುಗಡೆದಕ್ಕೆ ಸಲ್ಮಾನ್ ಅವರು, ಸೈಯದ್ ಅವರು ಕರೆದಿದ್ದಕ್ಕೆ ಅವ್ರ ಪ್ರೀತಿಗೆ ಮನಸ್ಸು ಹೂಗೊಟ್ಟು ಬಂದಿದ್ದೀರಲ್ಲ, ನಿಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಇನ್ನು ನನ್ನೊಂದಿಗೆ ವೇದಿಕೆ ಹಂಚ್ಕೊಂಡಿರ್ತಕ್ಕಂಥ ಖ್ಯಾತ ಸಾಹಿತಿಗಳು, ನಿರೂಪಕರು, ನಿರ್ದೇಶಕರು, ಚಿಂತಕರು, ಪತ್ರಕರ್ತರು ಆದಂಥ ಡಾಕ್ಟರ್ ವೆಂಕಟೇಶ್ ಆರ್ ಚೌತರ್ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಏನೀಗ ಕರುನಾಡ ನಿಧಿ ಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂಥ ಸೈಯದ್ ಸೋಯಬ್, ನಾವು ಸಲ್ಮಾನ್ ಅಂತ ಕರಿತೀವಿ. ಯಾಕಂದ್ರೆ ಅವ್ನು ಸಲ್ಮಾನ್ ಥರನೇ ಇದ್ದಾನೆ, ಸಿನಿಮಾ ಆಗ್ತಿದ್ದಾರೆ. ಇನ್ನು ಮುಂದೆ ಯಾವ ಇದಕ್ಕೆ ಈ ಅದೃಷ್ಟ ಉಗಿದು ಬರುತ್ತೆ ಗೊತ್ತಿಲ್ಲ, ಆದಷ್ಟು ಬೇಗ ಬರಲಿ. ಆ ದೇವ್ರು ನನಗೆ ಅಮೌಂಟ್ ಕೊಟ್ಟರೆ ನಾನೇ ಹೀರೋ ಮಾಡಿಸ್ತೀನಿ, ಅವತ್ತಿಂದ ಹೇಳ್ತಾ ಇದ್ದೀನಿ. ನೋಡೋಣ ಎಲ್ಲೆಲ್ಲಿ ಯಾರ್ಯಾರಿಗೆ ಇರುತ್ತೋ ಅನುಕೂಲ. ಅವರು ಕೂಡ ಈ ಒಂದು ಪತ್ರಿಕೆ ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ಅವರ ಗುರುಗಳಾದಂಥ ಕೆಂಚನೂರು ಶಂಕರ್ ಅವರ ಮಾರ್ಗದರ್ಶನದಲ್ಲಿ, ಹಣ ಒಂದು ಪತ್ರಿಕೆ ತರ್ತಾ ಇದ್ದೀನಿ ಅಣ್ಣ, ಆಯ್ತಪ್ಪ ಮಾಡು. ಕರುನಾಡ ನಿಧಿ ಹೆಸರು ಕೇಳೋಕ್ಕೆ ಚೆನ್ನಾಗಿದೆಯಪ್ಪ, ಏನಂಗಂದ್ರೆ ಅಂತ ಕೇಳಿದೆ. ಅಣ್ಣ ಈ ಒಂದು ಸೇವೆ ಮಾಡ್ತಾ ಇರ್ತಾರೆ, ಅವ್ರು ನಮ್ಮ ಕರ್ನಾಟಕದ ನಿಧಿ ಇದ್ದಂಗಲ್ವಾ? ಅವನಪ್ಪ ಚೆನ್ನಾಗಿದೆ ಮಾಡು. ಆದರೆ ಅವತ್ತಿಂದ ಇವತ್ತರೆಗೂ ವಾರ ಪತ್ರಿಕೆ ಮಾಡಿ ಭಾಳ ಕಷ್ಟ ಬೀಳ್ತಾ ಇದ್ದಾನೆ. ನಾವು ತಿಂಗಳು ಪತ್ರಿಕೆ ಮಾಡಿ ನಡೆಸೋದು ತುಂಬ ಕಷ್ಟ ಇದೆ. ಅಂಥದ್ದು ವಾರ ಪತ್ರಿಕೆ ಕಡಿಮೆ ಅಂದರೆ 10,000 ಖರ್ಚಾಗುತ್ತೆ. ಸ್ವಲ್ಪ ಒಂದು 500 ಮಾಡಬೇಕು ಅಂದರೆ ಆ ನೋವು ನಲಿವು ಉಂಡು ಏನೋ ಒಂದು ಮಾಡಬೇಕಣ್ಣ, ಅಟ್ಲೀಸ್ಟ್ ಒಂದು ಕ್ಯಾಲೆಂಡರ್ ಮಾಡಬೇಕಾಗಿದೆ ಅಂತ ಜನವರಿ ಮೊದಲೇ ಹೇಳಿದ್ದು. ಆದರೆ ಅವರ ಒಂದು ಪುಣ್ಯ ಈ ಒಂದು ಜನವರಿ ಹೇಳಿ ಇನ್ನೇನು ನಾಳೆ ಮುಗಿತಾ ಇದೆ. ಈಗ ಒಂದು ಬಿಡುಗಡೆ ಮಾಡೋ ಒಂದು ಸುಯೋಗ ಬಂದಿದೆ. ಅದು ನಿಮ್ಮೆಲ್ಲರ ಸಹಕಾರದಿಂದ ಆ ಒಂದು ಪತ್ರಿಕೆ ಉನ್ನತ ಮಟ್ಟದಲ್ಲಿ ಬೆಳೀಲಿ. ನಮ್ಮ ಸುದ್ದಿ 7 ಅಂತ ಏನು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾರೆ, ಇನ್ನು ಮುಂದೆ ಬರ್ತಕ್ಕಂಥ ಯಾವುದೇ ಕಾರ್ಯಕ್ರಮ ಹೊಸ ತನದಲ್ಲಿ ಬರಲಿ ಅಂತ ಕೇಳ್ಕೊಳ್ತಾ, ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯೋದಕ್ಕೆ ಎಲ್ಲ ಸಹಕಾರ ಕೊಟ್ಟಂತ ನಿಮ್ಮೆಲ್ಲರಿಗೂ, ಜೊತೆಯಲ್ಲಿ ಮತ್ತೊಬ್ಬರು ರಾಮಕೃಷ್ಣ ಅವರು ಕೂತಿದ್ದಾರೆ, ಅವರು ಮಾತಾಡ್ಕೊಂಡು ಕೂತಿದ್ದಾರೆ. ರಾಮಕೃಷ್ಣ ತಾನೆ, ಅವರು ಕೂಡ ಈ ಕಾರ್ಯಕ್ರಮ ಬಂದಿರೋದು ತುಂಬ ಸಂತೋಷ ಸರ್. ನೀವು ಕೂಡ ಈ ಕಾರ್ಯಕ್ರಮ ಬಂದಿರೋದು ತುಂಬ ಸಂತೋಷ ಆಗಿದೆ. ಹಾಗೆ ಈ ಒಂದು ವೇದಿಕೆಯನ್ನ ಮೇಡಮ್ ಅವರು ಉಚಿತವಾಗಿ ಕೊಡ್ತಾ ಇದ್ದಾರೆ. ಏನು ಎತ್ತೆ ಮಾಡಬೇಡಪ್ಪ, ಯಾಕೆಂದ್ರೆ ಪತ್ರಿಕಾ ರಂಗ ಅನ್ನೋದು ಭಾಳ ಹೆಚ್ಚು. ಈ ಒಂದು ಪ್ರಮೋಷನ್ ಎಷ್ಟೋ ಮಾಡಿದ್ದೀನಿ ನೀನು ಅಂಥದ್ರಲ್ಲಿ ಅವ್ರಿಗೇನು ಸಣ್ಣ ಅಮೌಂಟ್ ಏನು ದೊಡ್ಡದಲ್ಲ. ಮೇಡಮ್ ಅವರೇ ದುಡ್ಡು ಇಸ್ಕೊಬೇಡಿ ದಯವಿಟ್ಟು. ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಕೊಟ್ಟಿದ್ದೀರಾ. ನಿಮಗೂ ಕೂಡ, ನಿಮ್ಮ ಮಗಳಿಗೂ ಕೂಡ, ನಿಮ್ಮ ಯಜಮಾನರ ಮಗನಿಗೂ ಕೂಡ ಎಲ್ಲರಿಗೂ ನಾವು ಆಭಾರಿಯಾಗಿರ್ತೇವೆ. ಧನ್ಯವಾದಗಳು. ಬಾಳಲಿ ಭೂಮಂಡಲದಲ್ಲಿರುವ ಎಲ್ಲ ಜೀವರಾಶಿಗಳು, ಬಾಳಲಿ ಭೂಮಂಡಲದಲ್ಲಿರುವ ಎಲ್ಲ ಮಾನವ ಕುಲವು, ಕರುನಾಡ ನಿಧಿ ಪತ್ರಿಕೆ ಎಷ್ಟು ಚೆನ್ನಾಗಿದೆ ಹೆಸರು. ಕರುನಾಡ ನಿಧಿ ಸಲ್ಮಾನ್ ಹುಡುಗ ಬೆಳೀಲಿ, ಅವ್ರಿಗೆ ಆರೈಸೋಣ ತುಂಬ ಹೃದಯದಿಂದ. ಹೇಳಿದ್ರು ಬೆಳೆಸ್ತಾ ಇದ್ದಾರೆ ಮೇಡಮ್. ಅವ್ರನ್ನ ಮಾತಾಡಿದ ತಕ್ಷಣ ಅವರು ನನಗೆ ಸಪೋರ್ಟ್ ಮಾಡಿದ್ರು ಅಂತ ಹೇಳಿ ಅವರು ತಲೆ ತಗ್ಸಿ ಮಾತಾಡುವಾಗ ಭಾಳಷ್ಟು ಖುಷಿ ಆಯಿತು. ಮೇಡಮ್, ನಿಮ್ಮಂಥ ಸಪೋರ್ಟು ಸಹಕಾರ ಇಂಥ ಬೆಳೆಯೋ ಹುಡುಗರಿಗೆ ಬೇಕು ಅಂತ ಹೇಳ್ತೀನಿ. ವಿಜಯ ಪತಾಕೆ ವಿಜಯ ಮೇಡಮ್ ಅವ್ರು ಮಾತಾಡಿದ್ರು. ನಾವು ಯಾರು ತುಂಬ ದೊಡ್ಡವರಲ್ಲ, ನಿಜಕ್ಕೂ ಹೇಳ್ತೀನಿ, ನಾವು ತುಂಬ ದೊಡ್ಡವರ. ದೊಡ್ಡ ವ್ಯಕ್ತಿಗಳನ್ನ ಕರೆಸಿ ವೇದಿಕೆಯಲ್ಲಿ ಕೂರಿಸಿ ಒಂದು ಪತ್ರಿಕೆನ ಬಿಡುಗಡೆ ಮಾಡುವಂತಹ ಕಾಲ ಇದು, ಹೌದಲ್ವಾ? ಸೊ ನಾವು ತೀರಾ ಚಿಕ್ಕವರಲ್ಲಿ ಚಿಕ್ಕವರು. ಆ ಥರದ್ರಲ್ಲಿ ಹೆಣ್ಮಕ್ಳು ಮನೆಯಲ್ಲಿ ಕುಟುಂಬದಲ್ಲಿ ನೋಡಿಕೊಂಡು ನಾವು ಇಂಥವರನ್ನ ಬೆಳೆಸಬೇಕು. ಸರ್ ಒಬ್ಬರು ಹೇಳಿದ್ರು ಗುರುಗಳು, ಏನೇ ಆಗಲಿ ಲೇಖನೆಯಲ್ಲಿ ಬರೆದ ಮೇಲೆ ನಾನು ನೋಡ್ಕೋತೀನಿ ಅಂತ ಹೇಳಿದ್ರು. ಖಂಡಿತ ಸಮಾಜದಲ್ಲಿ ಆಗು ಹೋಗುಗಳನ್ನು ಎತ್ತಿ ತೋರಿಸೋದು ಪತ್ರಿಕೆ. ಸೊ ಪತ್ರಿಕೆಯಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ. ಸೊ ಸಮಾಜದಲ್ಲಿ ಏನು ಅಡೆತಡೆ ಆಗುತ್ತೋ ಅದನ್ನ ಪತ್ರಿಕೆಯಲ್ಲಿ ಬರೀಲೇಬೇಕು ಅಲ್ವಾ? ಅದನ್ನ ಖಂಡಿಸ್ಬೇಕು, ನಾವು ಹೋರಾಡಬೇಕು. ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಾಡಲ್ಲಿ ನಾವು ಎಲ್ಲಿ ಅನ್ಯಾಯ ನಡೆಯುತ್ತೋ, ಆಕ್ರೋಶ ನಡೆಯುತ್ತೋ ಅಲ್ಲಿ ಧ್ವನಿ ಎತ್ತಬೇಕು. ಸೊ ಧ್ವನಿ ಎತ್ತೋದಕ್ಕೆ ಇವತ್ತು ಹೆಣ್ಮಕ್ಳು ಬಹಳಷ್ಟು ಜನ ಬರ್ತಾ ಇದ್ದಾರೆ.
ಹಿಂದೆ ಬ್ಯಾಕ್ ಬೋನ್ ಸಪೋರ್ಟ್ ಆಗಿ ನಿಂತು ಬೆನ್ನೆಲುಬಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಗಂಡು ಮಕ್ಕಳಿಗೂ ಮಾಡ್ತಾ ಇದ್ದಾರೆ. ನನಗಂತೂ ನಿಜಕ್ಕೂ ಇನ್ನೊಂದು ಮಾತು ಹೇಳ್ತೀನಿ, ವೆಂಕಟೇಶ್ ಸರ್ ಆಗ್ಬೋದು, ದಯಾನಂದ್ ಸರ್ ಆಗ್ಬೋದು, ಕೃಷ್ಣ ಸರ್ ಆಗ್ಬೋದು, ಇವರೆಲ್ಲ ನಿಜವಾಗ್ಲೂ ನನಗೆ ಪ್ರೌಡ್ ಫೀಲ್ ಆಗುತ್ತೆ, ಹೆಮ್ಮೆ ಅಂತ ಅನ್ಸುತ್ತೆ. ಯಾಕೆ ಗೊತ್ತಾ, ಇರೋ 4 ಮನಸ್ಸುಗಳು ನಾವೆಲ್ಲ ಕೂತ್ಕೊಂಡು ಇಲ್ಲಿ ಕೇಳ್ತಾ ಇದ್ದೀವಿ. ಇಂಥ ಒಂದು ಪತ್ರಿಕೆಗಳನ್ನ ಬೆಳೆಸೋ ಪತ್ರಿಕೆಗಳನ್ನ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಮಾಡಬೇಕು ಅಲ್ವಾ? ಸೊ ಯಾಕೆ ಇಷ್ಟು ಸಣ್ಣ ಒಂದು ಜಾಗದಲ್ಲಿ ಮಾಡ್ತಾ ಇದೀವಿ ಅಂದ್ರೆ, ಚಿಕ್ಕ ಮೆಟ್ಟನ್ನ ಹತ್ಕೊಂಡು ಮೇಲೆ ಹೋಗ್ಬೇಕಲ್ವಾ? ಅದಕ್ಕೋಸ್ಕರನೇ ಸರ್ ನಾವೆಲ್ಲ ಸೇರಿ ಸಲ್ಮಾನ್ನ ಬೆಳೆಸೋಣ. ಗೀತಾ ಮೇಡಮ್, ನಿಮ್ಮ ಒಂದು ಸಹಕಾರ ಸಪೋರ್ಟು ಎಲ್ಲ ಅವ್ರಿಗಿರ್ಲಿ ಸರ್. ನಿಮ್ಮ ಸಪೋರ್ಟ್ ಸಹಕಾರ ಅವ್ರಿಗೆ ಕೊಡೋಣ. ನಾನು ಅವ್ರ ಜೊತೆಲಿ ಇರ್ತೀನಿ. ಸೊ ನೀವು ಇರ್ತೀರಾ ಅಂತ ಅನ್ಕೊಂಡಿದ್ದೀನಿ ಅಲ್ವಾ? ಆ ಕರುನಾಡ ನಿಧಿ, ಕರುನಾಡ ಕುಡಿಯಾಗಿ ಹೊರ ಹೊಮ್ಮುತ್ತಾ ಇದೆ, ಚಿಗುರ್ತಾ ಇದೆ. ಸಲ್ಮಾನ್ ಅವರೇ, ನಿಮ್ಮ ಚಿಗುರುವಿಕೆ ಸೊ ಒಂದು ದೊಡ್ಡ ಎಮ್ಮರವಾಗಿ ಬೆಳೀಲಿ ಅಂತ ಹಾರೈಸ್ತಾ, ಪ್ರಕೃತಿ ಶಕ್ತಿ, ದೈವ ಶಕ್ತಿ, ಗುರುಗಳ ಶಕ್ತಿ, ಎಲ್ಲ ಹಿರಿಯರ ಶಕ್ತಿ, ಸಾಹಿತಿಗಳು, ವಿದ್ವಾಂಸರು ನಮ್ಮ ನಾಡಲ್ಲಿ ಹುಟ್ಟಿದ್ದಾರೆ. ಇಂಥ ಎಲ್ಲರ ಆಶೀರ್ವಾದ ನಿಮಗೆ ಸಿಗಲಿ ಅಂತ ಹೇಳ್ತಾ, ಮುಂದೆ ಎತ್ತರಕ್ಕೆ ನೀವು ಬೆಳೀಲಿ ಅಂತ ಹಾರೈಸ್ತಾ ಈ ಶುಭ ಸಂದರ್ಭದಲ್ಲಿ ಶುಭವನ್ನ ಕೋರ್ತಾ ಇದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮುಖ್ಯವಾಗಿ ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಒಂದು ಪದಗಳು ಸಾಧ್ಯ. ಯಾಕೆಂದರೆ ಎಲ್ಲ ಜಗನ್ಮಾತೆ ಶಕ್ತಿ ಅಂತ ಹೇಳ್ಬೋದು. ಇವತ್ತೇನಾಗಿದೆ, ನನಗೆ ಸಲ್ಮಾನ್ ಫೋನ್ ಮಾಡಿದ್ರು, ಇವತ್ತು ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ. ನಂದು ಇವತ್ತು ಹಾಸನದಲ್ಲಿ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ರು. ನಮ್ಮ ವಕೀಲ ಸಂಘದ ಹಾಸನ ವಕೀಲ ಸಂಘದ ಅಧ್ಯಕ್ಷ TP ಪ್ರಸನ್ನ ಅವರು ಇವತ್ತು ಬೆಳಿಗ್ಗೆ ಯಾವುದೋ ಒಂದು ದೊಡ್ಡ ಫಂಕ್ಷನ್ ಮಾಡಬೇಕು ಅಂತೇಳಿ ಹಾಸನಕ್ಕೆ ಬೆಳಿಗ್ಗೆ 11 ಗಂಟೆ ಬರಬೇಕು ಅಂತೇಳಿ ನನಗೆ ರಾತ್ರಿ ಫೋನ್ ಮಾಡಿದ್ರು. ಸರಿ, ಸಲ್ಮಾನ್ ಮೆಸೇಜ್ ಮಾಡಿದ್ರು ಮೊನ್ನೆ ಬರಲೇಬೇಕು ಅಂತೇಳಿ. ನಾನು ಈಗಲೇ ಫೋನ್ ಮಾಡಿ ನನ್ನ ಆತ್ಮೀಯ ಸ್ನೇಹಿತ ಸಲ್ಮಾನ್ ಅವರು ಒಂದು ಕಾರ್ಯಕ್ರಮ ಯಾರು ಸಲ್ಮಾನ್ ಅಂತ ಕೇಳಿದ್ರು. ಇಲ್ಲ, ನಾನು ಮೊದಲನೇದಾಗ ಅವಾರ್ಡ್ ತೊಗೊಂಡೆ, ಸೇಂಟ್ ಮದರ್ ತೆರೇಸಾ ಅಂತೇಳಿ ಅವಾರ್ಡಲ್ಲಿ ನನಗಲ್ಲಿ ಸಲ್ಮಾನ್ ಒಂದು ಉಚಿತವಾಗಿ ಮಾಡಿಕೊಟ್ರು. ಒಂದು ನನ್ನ ಪ್ರೋಗ್ರಾಮ್ ಅವಾರ್ಡ್ ತೊಗೊಂಡಿದ್ದನ್ನ ನಾನು ಸಲ್ಮಾನ್ ಕರೆದು, ನೋಡಿ ಉಚಿತವಾಗಿ ಮಾಡಿ, ಆದರೆ ನೀವು ಮಾಡ್ತಾ ಇರ್ತ ಕೆಲಸ ಉಚಿತವಾಗಿರಬಾರ್ದು, ನೀವು ಮಾಡ್ತಾ ಇರ್ತ ಕೆಲಸಕ್ಕೆ ಬೆಲೆ ಕೊಡಬೇಕು ಅಂತೇಳಿ ನನ್ನ ಜೊತೆಗೆ ಇದು ಚಂದ್ರಪ್ಪ ಅಂತೇಳಿ ಇವತ್ತು ಬರಬೇಕಿತ್ತು, ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ. ಅವರು ಏನು ಮಾಡಬೇಕು ಅಂದರೆ ನಮ್ಮ ಸಲ್ಮಾನ್ ಅವ್ರು ಕರೆದು ಭಾಳ ಖುಷಿಪಟ್ಟರು. ಯಾಕೆಂದರೆ ಸಣ್ಣ ವಯಸ್ಸಲ್ಲಿ ಚೆನ್ನಾಗಿ ಮಾಡಿ ಅಚ್ಚುಕಟ್ಟಾಗಿ ಮಾಡಿ ನಮ್ಮ ಸ್ನೇಹಿತರಿಗೆಲ್ಲ ಮೀಡಿಯಾ ಆಗ್ಬೋದು, ಟಿವಿನ ನಾವು ಬಂದು ಅವತ್ತು ಕಾರ್ಯಕ್ರಮ ಎಲ್ಲ ಭಾಳ ಖುಷಿಪಟ್ಟರು. ಅಂದಿನ ಸಲ್ಮಾನ್ ಅವರು ನಾನು ಎಲ್ಲೇ ಹೋದ್ರೂ ಕಾರ್ಯಕ್ರಮ ಬರ್ತಾಯಿದ್ರು. ಸುಮಾರು ಅವಾರ್ಡ್ಗಳನ್ನು ತೊಗೊಂಡಿದ್ದೀನಿ. ಸಲ್ಮಾನ್ ಅವರು ಹಿಂಗೋ ಗೊತ್ತಾಗುತ್ತೇನೋ ಗೊತ್ತಿಲ್ಲ, ಆ ಕೂಡಲೇ ಬರೋಕ್ಕೆ ಅರ್ಧ ಗಂಟೆ ಮುಂಚೆ ಬಂದು ಕಾರ್ಯಕ್ರಮ ಮಾಡಿ ಎಲ್ಲ ಮನಸ್ಸಲ್ಲಿ ಮುಖಾಂತರ ಮಾಡ್ತಿದ್ರು. ಇವತ್ತು ನನಗೆ ಕಾರ್ಯಕ್ರಮ ಬರಬಾರ್ದು ಅಂತಿತ್ತು. ಯಾಕೆಂದರೆ ನನಗೆ ಸುಮಾರು ಒಂದು 20 ವರ್ಷದಿಂದ ನಾನು ಪ್ರಸನ್ನವರು ಭಾಳ ಸ್ನೇಹಿತರು. ಮತ್ತು ಜೊತೆಗೆ ಅಲ್ಲಿ ಯೋಗೀಶ್ ಅಂತೇಳಿ ನಾನು ಭಾಳ ಆತ್ಮೀಯ. ಎಲ್ಲ ಒಂದು ದೊಡ್ಡ ಪ್ಲಾನ್ ಮಾಡಿದ್ರು, ಎಲ್ಲ ಕ್ಯಾನ್ಸಲ್ ಮಾಡಿ ಇವತ್ತು ನೋಡಿದ್ರೆ ಅವ್ರು ಬೆಳಗ್ಗೆ ಅವರೇ ಬಂದಿರು. ಬೆಳಗ್ಗೆ ಬೆಂಗಳೂರಿಗೆ ಹೈಕೋರ್ಟ್ ಸಿಕ್ಕಿದ್ರು, ಅಲ್ಲೂ ಒಂದು ಕ್ಯಾಲೆಂಡರ್ ಉದ್ಘಾಟನೆ ಮಾಡಿದ್ವಿ. ಇವತ್ತು ಸಲ್ಮಾನ್ಗೆ ನಾನು 4 ಗಂಟೆಗೆ ಬಂದೆ. ಇದ್ರು ಕಾರ್ಯಕ್ರಮದಲ್ಲಿ ಎಲ್ಲರೂ ಸೇರಿದ್ದೀರಾ. ಇಷ್ಟು ಮಧ್ಯದಲ್ಲಿ ನಮ್ಮ ಸಲ್ಮಾನ್ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ಜೊತೆಗೆ ವೇದಿಕೆ ಮೇಲೆ ಎಲ್ಲ ಜಗನ್ಮಾತೆ ಶಕ್ತಿ ಇದೆ ಅವ್ರ ಜೊತೆ. ಈಗಲೇ ಹೇಳಿದ್ರೆ ಮೇಡಮ್ ವಿಜಯ ಅಂತ ಹೇಳಿದ್ರು, ಶಾರದಾ ಅಂತ ಹೇಳಿದ್ರು, ಎಲ್ಲ ಸ್ತ್ರೀ ಶಕ್ತಿ ಇದೆ. ಯಾಕೆ ನಾನು ಮಾತಲ್ಲಿಗೆ ಪದ ಸಾಲದು. ಇದೇ ರೀತಿ ಸಲ್ಮಾನ್ ಅವ್ರಿಗೆ ಹೆಚ್ಚಿನ ಕೆಲಸ, ಶಕ್ತಿ, ಬುದ್ಧಿ, ಆರೋಗ್ಯ ಕೊಟ್ಟು ಇನ್ನೂ ಎತ್ತರ ಮಾಡಿ ಬೆಳೀಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ.